ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧ ವೇದವ್ಯಾಸರ ಭಗವದ್ಗೀತೆಯ ಚಿಂತಕರಿಗೆ ವಂದನೆಗಳು. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಮಿದಮಾಹ ಮಹೀಪತೆ. ಮುಂದೇನಾಯಿತು ಅಂತ ಸಂಜಯ ಧೃತರಾಷ್ಟ್ರನಿಗೆ ಎರಡನೇ ಹಂತದ ಚಿಂತನೆ ಕೊಡುತ್ತಾನೆ. ಮಗದೊಂದು ಮುಖದಿಂದ ಚಿಂತನೆ ಅಂತ ಹೇಳಲಿಕ್ಕೋಸ್ಕರ ಅಥ ಶಬ್ದವನ್ನು ಪ್ರಯೋಗ ಮಾಡುತ್ತಾರೆ. ಮುಂದಕ್ಕೆ ಇನ್ನೊಂದು ಅನ್ನುವ ಸುದ್ದಿಯಂತೆ ಪ್ಯಾರಾಗ್ರಾಫ್ ಚೇಂಜ್ ಹೇಳುವ ಹಾಗೆ ಅಥ ಶಬ್ದ ಸಂಸ್ಕೃತದಲ್ಲಿ ಬಳಸ್ತಾರೆ. ಎಂಡ್ ಎನ್ನುವುದನ್ನು ತೋರಿಸಲಿಕ್ಕೆ ಇತಿ ಶಬ್ದವನ್ನು ಹಾಕ್ತಾರೆ. ಕ್ರಮ ಹಾಗೆ ಸಂಸ್ಕೃತದ ಭಾಷೆಯ ಸೊಗಸು ಅದು. ಆದರೆ ನೀವು ಮತ್ತೆ ಅಂತ ಹೇಳುತ್ತಾ ಅಥ ಅಂತಾನೆ. ವಾಸ್ತವವಾಗಿ ಅಥ ಎನ್ನುವುದು ಒಂದು ವಿಶಿಷ್ಟವಾದ ಸಂದರ್ಭದಲ್ಲಿ ಶಾಸ್ತ್ರದಲ್ಲಿ ಬಳಸಲ್ಪಡುತ್ತದೆ. ಸುಮಾರಾಗಿ ಸೂತ್ರ ಪ್ರಪಂಚಗಳೆಲ್ಲ ಹಾಗೆ. ಅಥಾತೋ ಧರ್ಮ ಜಿಜ್ಞಾಸ, ಅಥಾತೋ ದೇವಿ ಮೀಮಾಂಸ, ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವ ಹಾಗೆ ಆರಂಭದಲ್ಲಿ ಅಥಶಬ್ದ ಹಾಕುವಂಥದ್ದು ಒಂದು ಸೊಗಸಾದ ಶಾಸ್ತ್ರೀಯವಾದ ಒಂದು ಪ್ರಕ್ರಿಯೆ. ಹೀಗಾಗಬೇಕು ಅಂತ ಹೇಳಿಯೇ ಒಂದು ವ್ಯವಸ್ಥೆ ಇದೆ. ಅದೊಂದು ರೀತಿಯಿಂದ ಮಂಗಳವನ್ನು ಹೇಳುತ್ತದೆ. ಇದಾಗಲೇ ದುರ್ಯೋಧನ ಒಡ್ಡೋಲಗ, ಅವನಿಗಾಗಿರತಕ್ಕ ಗಾಬರಿ, ಅದನ್ನು ಅನುಸರಿಸಿಕೊಂಡ ಭೀಷ್ಮರ ಶಂಖ, ಗಡಿಬಿಡಿಯಿಂದ ಇಡಿಯ ಅವರ ಕಡೆಯವರೆಲ್ಲ ಮಾಡಿಕೊಂಡ ಒಂದು ದೊಡ್ಡ ಸದ್ದು ಗದ್ದಲ, ಅದಕ್ಕೆ ಅನುಗುಣವಾಗಿ ಬಹಳ ಸುಂದರವಾಗಿ ಒಂದರ ಮೇಲೊಂದರಂತೆ ಶಂಖದ ಇಂಪನ್ನು ಇಡೀ ನಭೋಮಂಡಲದಲ್ಲಿ ಪ್ರತಿಧ್ವನಿಸುವಂತೆ ಮಾಡಿದ ಕೃಷ್ಣನಿಂದ ಹಿಡಿದು ಕೃಷ್ಣ ಪರಂಪರೆಯವರೆಗೆ ಶುರು ಮಾಡಿದ್ದು ಕೃಷ್ಣ, ಪಾಂಚಜನ್ಯಂ ಋಷಿಕೇಶ ಅಂತ, ಕಡೆ ಮಾಡಿದ್ದು ಸೌಭದ್ರಶ್ಚ ಮಹಾಬಾಹು ಅಂತ, ಕೊನೆಯವ ಊದಿದವ ಸಣ್ಣ ಹುಡುಗ ಅಭಿಮನ್ಯು. ಶಂಖದ ಕೊನೆ ಅಂದರೆ ಕೃಷ್ಣನ ಲೆಕ್ಕಾಚಾರದಲ್ಲಿ ಈ ರಾಜ್ಯ ಮುಂದೆ ಯಾರಿಗೆ ಎನ್ನುವುದನ್ನು ಸಂಕಲ್ಪ ಮಾಡಿದಂತೆ ಶಂಖನಾದದಲ್ಲಿ. ಅಭಿಮನ್ಯುವಿನ ಮಗನೇ, ಉತ್ತರೆಯ ವೈರಾಟಿಯ ಮಗುವೇ, ಪರೀಕ್ಷಿತನೇ, ಹಸ್ತಿನಪುರದ ಗದ್ದುಗೆಯನ್ನು ಆಳಿದವ, ಭಾಗವತೋತ್ತಮ. ಹಾಗಾಗಿ ಮುಂದೆ ಯಾರು? ತನ್ನ ವಂಶದ ಯದುವಂಶದ ಯಾದವಿ ಕುಡಿ ಸುಭದ್ರೆ, ಅವಳ ಮಗನ ಮಗನೇ ಮುಂದೆ ದೇಶದ ಲೀಡರ್ ಆಗ್ತಾನೆ ಅನ್ನೋದನ್ನು ತೋರಿಸಿಕೊಡಲಿಕ್ಕೆ ಕೊನೆಯ ಶಂಕನಾದ ಅವನತ್ತು. ಮೊದಲು ಕೃಷ್ಣನದ್ದು, ಕೊನೆಗೆ ಕೃಷ್ಣ ರಕ್ಷಿತನಾದದ್ದು ಕೃಷ್ಣನೇ ತಿಳಿಸಿಕೊಟ್ಟದ್ದು. ಅಭಿಮನ್ಯುವಿಗೆ ಪಾಠ ಎಲ್ಲ ಮಾಡಿಕೊಟ್ಟದ್ದು ಕೃಷ್ಣನೇ. ಇವರೆಲ್ಲ ಕಾಡಿಗೆ ಹೋಗಿದ್ದಾರೆ. ಹಾಗಾಗಿ ಅಭಿಮನ್ಯುವಿಗೆ ಬಹಳ ಚಂದವಾಗಿ ಯುದ್ಧ ಕಲೆಯನ್ನೆಲ್ಲ ಕೊಟ್ಟಿದ್ದಾನೆ. ಹೀಗಾಗಿ ಬಹಳ ಚಂದವಾದ, ಮತ್ತು ಅವನೇ ಕೇಳಿಕೊಂಡ. ಹುಟ್ಟುವಾಗಲೇ ದೇವತೆಗಳೆಲ್ಲ ಅವತಾರ ಮಾಡಿದ್ದರಿಂದ ಚಂದ್ರನ ವರ್ಚಸ್ಸದು ಅಲ್ಲಿ ಬಂದದ್ದು. ಅವನು ಕೇಳಿಕೊಳ್ತಾನೆ, ನಾನು ಬಹಳ ಸಮಯ ನೆಲದಲ್ಲಿ ಇರುವುದಿಲ್ಲ, ಆಯಿತು ಬೇಗ ಸತ್ತು ಹೋಗು ಅಂತ. ಅವನಿಗೆ ಬಂದಂತು ಬಿಡು ಅಂತ ಹೇಳಿ ಅಭಿಮನ್ಯನ ಕರೆದದ್ದು. ಅದನ್ನು ಕೃಷ್ಣ ಹೇಳಿಕೊಟ್ಟವನು ಯಾಕೆ ಸತ್ತ ಅಂತೆಲ್ಲ ಕೇಳಬೇಡಿ, ಅದು ಅವರೇ ಕೇಳಿಕೊಂಡಿದ್ದಾರೆ. ಬರುವಾಗಲೇ ಶಾರ್ಟ್ ಪೀರಿಯಡಲ್ಲಿ ನಾನಿರುವುದು ಅಂತ ಕೇಳಿಕೊಂಡದ್ದಕ್ಕೆ ಆಯಿತು ಅಂದರು. ನಿನಗಂತ ಒಂದು ರೋಲ್ ಕೊಡುವ. ಕೆಲವರೆಲ್ಲ ನಾಟಕದಲ್ಲಿ ಕೇಳೋದುಂಟು, ಒಂದೇ ಡೈಲಾಗ್ ಇದ್ದದ್ದು ಕೊಡಿ, ಒಂದೇ ಸರ್ತಿದ್ದು ಕೊಡಿ ಅಂತ.
ಅಂಥದ್ದೆಲ್ಲ ಕೆಲವರಿಗೆ ಸ್ಟೇಜ್ ಫಿಯರೆನ್ಸ್ ಇರ್ತದೆ, ಆದರೆ ಬರಬೇಕು ಅಂತ ಉಮೇದು ಇರ್ತದೆ ಒಂದು ಸರ್ತಿ ಬರಬೇಕು ಅಂತ. ಹಾಗಾಗಿ ಅಭಿಮನ್ಯುಗೊಂದು ಅವನೇ ಕೇಳಿಕೊಂಡ ರೋಲಿನಂತೆ ಏಕಪ್ರಕಾರವಾದ ಹೋರಾಟದಲ್ಲಿ ಹೆಸರುವಾಸಿಯಾಗುವ ಹಾಗೆ ಮಾಡಿಕೊಳ್ಳುವ ಕತೆ ಶಾರ್ಟ್ ಪೀರಿಯಡಲ್ಲಿ. ಹಾಗೆ ಅವನ ಮೇಲೆ ಆಕ್ಷೇಪ ಎಲ್ಲ ಮಾಡಬೇಡಿ. ಮತ್ತು ಕೃಷ್ಣ ಹೇಳಿಕೊಟ್ಟಿದ್ದಾನೆ, ಕೈ ಕೊಟ್ಟಿದ್ದಾನೆಲ್ಲ ಹೇಳಬೇಡಿ. ಅರ್ಧ ಕತೆ ಹೇಳಿದ್ದ ಅವನಿಗೆ ಒಳಗೋಗ್ಲಿಕ್ಕೆ ಬಂತು, ಹೊರಗೋಗ್ಲಿಕ್ಕೆ ಆಗಲಿ, ಇದೆಲ್ಲ ಇವರೇ ಹೇಳಿಕೊಳ್ಳುವಂಥದ್ದು, ಎಂಥದ್ದು ಅಲ್ಲವೇ ಅಲ್ಲ. ಎಲ್ಲ ಒಟ್ಟು ಸೇರಿ ಕೂಟ ಯುದ್ಧದಲ್ಲಿ ಮಾಡಿ ಅವನ ಕೈಕಾಲು ಮುರಿದ್ರೆ ತಪ್ಪು ಯಾರದ್ದು? ಅಭಿಮನ್ಯುವಿನದ್ದು. ಅಡ್ಡದಲ್ಲಿ ಹೊಡೆದದ್ದು ಕರ್ಣ ಎಲ್ಲ, ನಾಚಿಕೆ ಆಗಬೇಕು ಕರ್ಣನೇ. ಕೆಲವರೆಲ್ಲ ಹೇಳ್ತಾರಲ್ಲ ದೊಡ್ಡ ಜನ ಕರ್ಣ ಅಂತ, ಎತ್ತಿ ಹಿಡಿತಾರಲ್ಲ. ಅವನು ಮಾಡಿದ್ದೆಷ್ಟು ಹೇಸಿಗೆ ಪಿತೂರಿ ಅಂದರೆ ದ್ರೋಣರ ಹತ್ರ ಕೇಳಿದ, ಆಗುವುದಿಲ್ಲಲ್ಲ ಅಂತ. ದ್ರೋಣರು ಹೇಳಿದರು ಆಗುವುದಿಲ್ಲ ಅಂತ, ಜೋರಿದ್ದಾನೆ ಅಂತ ಅಭಿಮನ್ಯು. ಕೊನೆಗೇನು ಮಾಡುವ, ಕರ್ಣ ಹಿಂದಿನಿಂದ ಅವನ ಬಿಲ್ಲಿನ ಹಗ್ಗವನ್ನು ಕತ್ತರಿಸಿದ್ದು. ಅತ್ತ ಅಶ್ವತ್ಥಾಮನು ಸೇರಿಕೊಂಡಿದ್ದಾನೆ, ಕೃಪಾಚಾರ್ಯರು ಫೈಟ್ ಮಾಡ್ತಾ ಇದ್ದಾರೆ, ದ್ರೋಣರು ಸೇರಿಕೊಂಡಿದ್ದಾರೆ. ಹೀಗೆಲ್ಲ ಒಟ್ಟು ಸೇರಿ ಅವನನ್ನು, ಅದು ಯುದ್ಧ ರಂಗದಲ್ಲಿ ಇಲ್ಲದ ತಂತ್ರಾಂಶ, ಅದು ಅನ್ಯಾಯ ಮಾಡಿಕೊಂಡದ್ದು. ಆದರೆ ಏನು ಹೆದರಲಿಲ್ಲ, ಅದು ವಿಷಯ ಅಲ್ಲ, ದೊಡ್ಡ ಸಂಗತಿ ಅಲ್ಲ, ಅವರು ಮಾಡಲಿಲ್ಲ. ಹೀಗಾಗಿ ಪೌರುಷದಲ್ಲಿ ಏನು ಕಮ್ಮಿ ಅಲ್ಲ, ಅವ್ರು ಕೇಳಿಕೊಂಡು ಬಂದದ್ದೇ ಹಾಗೆ. ನಾನು ಸ್ವಲ್ಪ ಸಮಯ ಇರ್ತೇನೆ, ಮತ್ತು ನನಗೆ ವಾಪಸ್ ಹೋಗಲಿಕೊಂಡು, ಭೂಲೋಕದಲ್ಲಿ ಜನ ಸುಮ್ಮನೆ ಮೋಸ ಮಾಡ್ತಾರೆ ಎಂದು ಗೊತ್ತುಂಟು ಅವರಿಗೆ. ಹಾಗಾಗಿ ದೇವತೆಗಳು ಇಲ್ಲಿ ಬಂದರೂ ಸರಿಯಾಗಿರುವುದಿಲ್ಲ, ಗುಟ್ಟಾಗಿರ್ತಾರೆ. ಯಾರಿಗಾದರೂ ಏನಾದರೂ ಅವರು ದೇವಾಂಶರು ಅಂತ ಗೊತ್ತಾದರೆ ಅಲ್ಲಿಂದ ಎಸ್ಕೇಪ್ ಓಡಿ ಹೋಗ್ತಾರೆ, ಸಿಗುವುದಿಲ್ಲ ಜನರಿಗೆ. ಮತ್ತು ಇಲ್ಲಾದ್ರವರೆಲ್ಲ ಕೆಲವೆಲ್ಲ ಲೀಸ್ಟೆಲ್ಲ ತಂದು ಕೊಡ್ತಾರೆ, ಅದಾಗಲಿ ಇದಾಗಲಿ ಮತ್ತೊಂದು ಮಾಡಿ ಇನ್ನೊಂದು ಮಾಡಿ ಅಂದೆಲ್ಲ ಮತ್ತೆ ಒಂದಿಷ್ಟು ಕೇಳಿಕೊಳ್ಳಿಕ್ಕೆ ಬರ್ತಾರೆ ಸಿದ್ಧಿಪುರುಷರು ಅಂತೇಳಿ. ಹಾಗಾಗಿ ಅಲ್ಲಿಂದ ಅವರು ಎಸ್ಕೇಪ್. ಹಾಗೆ ಅಭಿಮನ್ಯು ಅವನನ್ನು ಮುಂದಿನ ರೂವಾರಿಯನ್ನಾಗಿಸಿ ಅವನ ಮಗನನ್ನೇ ಪಟ್ಟದಲ್ಲಿ ಕುಳಿಸಿ ಅವನ ಮಗನನ್ನು ತಾನು ರಕ್ಷಣೆ ಮಾಡಿ, ವಿಷ್ಣುನಾಥ ಅಂತ ಅವನ ಹೆಸರು, ಕೃಷ್ಣ ರಕ್ಷಣೆ ಮಾಡಿದವನಿಗೆ, ಪರೀಕ್ಷಿತನಿಗೆ ನಿಜವಾದ ಹೆಸರು. ಅಂಥ ನೆಲೆಯಲ್ಲಿ ಬಹಳ ಸುಂದರವಾದಂತಹ ಒಂದು ಸನ್ನಿವೇಶದೆಡೆಗೆ ತಂದಿಟ್ಟವ. ಶಂಖನಾದ, ಪ್ರಣವನಾದ, ಓಂಕಾರ ಬಂದಿದೆ. ಹುಟ್ಟು ಓಂಕಾರದಲ್ಲಿ ಗೀತೆ ಆರಂಭಿಸಿದೆ, ಗೀತೆಯ ಮಂಗಳ ಆಗಿದೆ. ಮೊದಲ ಅಕ್ಷರ ಓಂ ಬಂದಿದೆ ಶಂಖನಾದದಲ್ಲಿ. ಇದೀಗ ಎರಡನೆಯ ಶಬ್ದ ಯಾವುದು ಬಂತು ಅಂದರೆ ಅಥ ಅಂತ ಬಂತು. ಓಂಕಾರಶ್ಚಾತ ಶಬ್ದಶ್ಚ ದ್ವಾವೇತೌ ಬ್ರಹ್ಮಣಪುರ ಕಂಠಂ ಭಿತ್ವಾ ವಿನಿರ್ಯಾತೌ ತಸ್ಮಾನ್ ಮಾಂಗಲಿಕೌ ಉಭೌ. ಇದು ಆಚಾರ್ಯ ಮಧ್ವರು ತೋರಿಸಿಕೊಟ್ಟ ಓಂಕಾರಕ್ಕೂ ಅಥಶಬ್ದಕ್ಕೂ ಆರಂಭ ಯಾಕೆ ಅಂತ ಶ್ಲೋಕ. ಇವರವರು ಮಾಡಿದ್ದಲ್ಲ, ಎಲ್ಲ ಪ್ರಶ್ನೆಗಳಿಗೆ, ಚಿಂತನೆಗಳಿಗೆ ಸೈದ್ಧಾಂತಿಕವಾಗಿ, ವೇದಾಂತಿಕವಾಗಿ, ಪುರಾಣಗಳ ಪುಟಗಳಿಂದ ಅದಕ್ಕೆ ಬೇಕಾಗಿರತಕ್ಕ ಸೊಗಸಾದ ಸೊತ್ತನ್ನು ಹೆಕ್ಕಿ ತಂದಿಟ್ಟವರು ಮಧ್ವಾಚಾರ್ಯರು. ಮಧ್ವಾಚಾರ್ಯರು ಏನು ಮಾಡಿದ್ರು ಕೇಳಿದರೆ, ಎಲ್ಲ ಶಾಸ್ತ್ರ ರಾಶಿಗಳನ್ನೆಲ್ಲ ಹೆಕ್ಕಿ ನಮಗೆ ಬೇಕಾದಲ್ಲಿ ಬೇಕಾದಾಗ ಅದನ್ನು ಸಿಕ್ಕಿಸಿ ತೋರಿಸಿಕೊಟ್ಟಿದ್ದಾರೆ. ಅವರ ಉಪಕಾರ ಏನು ಕೇಳಿದರೆ, ವೇದವ್ಯಾಸರ ಸಂಪುಟವನ್ನು ಬಹಳ ಸುಲಭವಾಗಿ ಎಲ್ಲ ಕಡೆಯೂ ಹಂಚಿಟ್ಟಾಗಿಟ್ಟತ್ತು. ಕಷ್ಟಪಟ್ಟು ನಾವು ತಿನ್ನಬೇಕಾದ ಮುಸಂಬಿ ಹಣ್ಣನ್ನು ಸೊಲಿದು ಚಂದ ಮಾಡಿ ಎಸಳು ತೆಗೆದು ಸಿಪ್ಪೆ ಅಷ್ಟೇ ಅಲ್ಲದೆ ಅದರ ಬೀಜವನ್ನು ಹೊರಗೆ ಹಾಕಿ ತಂದು ಕೊಟ್ಟಾಗೆ ಕೈಗೆ ತಿನ್ನಲಿಕ್ಕೆ, ರಸಾಸ್ವಾದ ಮಾತ್ರ ಬಾಕಿ ನಮಗೆ ಮಾಡಲಿಕ್ಕೆ. ಇಲ್ಲಾದರೆ ಯಾವ ಹೊತ್ತಗೆಯಲ್ಲಿ ಎಲ್ಲಿ ಏನಿದೆ, ಅದರ ಅರ್ಥ ಹೇಗಿರ್ತದೆ, ಅದರ ಆಚೀಚೆ ಏನು ಎನ್ನುವುದು ನೋಡುವುದೇ ಭಾರಿ ಕಷ್ಟ ಆಗ್ತಿತ್ತು. ವೇದವ್ಯಾಸರ ಕೃತಿಗಳಿಗೆಲ್ಲ ಒಂದು ದೃಷ್ಟಿಯಿಂದ ಪೂರ್ಣವಾದ, ಅತ್ಯಂತ ಪ್ರಶಸ್ತವಾದ ಒಂದು ನ್ಯಾಯ ಒದಗಿಸಿಕೊಟ್ಟದ್ದು ಮಧ್ವಾಚಾರ್ಯರು. ಲಾಭ ಅಂದರೆ ಅದು ವಿಷಯ, ಮತ್ತೇನಲ್ಲ. ಅವರ ಅಷ್ಟು ಕಡಿಮೆ ಹೊತ್ತಗೆಗಳಾದರೂ ಲಕ್ಷಗಟ್ಟಲೆಲ್ಲ ಬರಲಿಕ್ಕೆಲ್ಲ ಹೋಗಲಿಲ್ಲ. ಉಂಟಲ್ಲ ಅದು ವೇದವ್ಯಾಸರ ಕೈಯಲ್ಲೇ ಲಕ್ಷಗಟ್ಟಲೆ ಇತ್ತು. ಅಲ್ಲಿರತಕ್ಕದ್ದನ್ನು ತೋರಿಸಿಕೊಟ್ರು. ಆದ್ದರಿಂದ ಓಂ ಬಂತು ಮತ್ತು ಅಥ, ಇದು ಎರಡು ಯಾಕೆ ಮಂಗಳ, ಅದು ಯಾಕೆ ಆರಂಭ, ಅದು ಏನು ವಿಶೇಷ ಕೇಳಿದರೆ, ಅದು ಮೊದಲ ಬಾರಿಗೆ ಸೃಷ್ಟಿಗೆ ಬಂದ ಚತುರ್ಮುಖ ತನ್ನ ಮಾತಿನಲ್ಲಿ ಹೊರಗೆ ತಂದ ಎರಡು ವಸ್ತುಗಳು ಅಂತ. ಮೊದಲು ಚತುರ್ಮುಖ ಹೇಳಿದ್ದು ಓಂ ಅಂತ, ಎರಡನೇದಾಗಿ ಹೇಳಿದ್ದು ಚತುರ್ಮುಖ ಅಥ ಅಂತ. ಶಬ್ದದ ಸೃಷ್ಟಿಯ ಚಿಂತನೆ ಇದು ವಾಸ್ತವವಾಗಿ. ಸುಮಾರಾಗಿ ಸಾಮಾನ್ಯ ಜನರಿಗೆಲ್ಲ ಇದರ ವಿಷಯ ಗೊತ್ತಿರುವುದಿಲ್ಲ. ಸುಮಾರು ಪ್ರವಚನಗಳಲ್ಲಿ ಇದೆಲ್ಲ ಬರಲಿಕ್ಕೂ ಬರುವುದಿಲ್ಲ ವಾಸ್ತವವಾಗಿ. ಹಾಗಾಗಿ ಸಹಜವಾಗಿ ಗೀತೆಯಲ್ಲಿ ಮೊದಲಿಗೆ ಶಂಖನಾದದ ಮೂಲಕ ಕೃಷ್ಣನಿಂದ ಓಂಕಾರದ ಕೊಡುಗೆ, ನಂತರದಲ್ಲಿ ವ್ಯವಸ್ಥಿತವಾಗಿ ಅಥಶಬ್ದದಿಂದ ಅದರ ಆರಂಭ. ಹಾಗಾಗಿ ಅರ್ಜುನನ ಚಿಂತನೆಯ ಬಗ್ಗೆ ಇದು ಮಾತಾಡುವಾಗ ದುರ್ಯೋಧನದಾಯಿತು. ಇಷ್ಟಾಗಿಯೂ ದುರ್ಯೋಧನ ಶಂಖ ಊದಿದ್ದು ಹೇಳಲಿಲ್ಲ. ಸಂಜಯ ಶಂಖ ಊದಲಿಕ್ಕೂ ಆಗಲಿಲ್ಲ ಅವನಿಗೆ. ಯಾಕೆಂದರೆ ಅವನು ದ್ರೋಣರ ಪಕ್ಕದಲ್ಲಿ ನಿಂತು ಭೀಷ್ಮರ ಬಗ್ಗೆ ಚುಚ್ಚುತ್ತಾ ಇದ್ದ.
ಹೀಗಾಗಿ ದ್ರೋಣರು ಅದಕ್ಕೆ ಪ್ರತಿಕ್ರಿಯಿಸದೆ ಚುಚ್ಚು ಮಾತನ್ನು ಕೇಳಿಕೊಂಡ ಬಿರುನುಡಿಯಿಂದ ಘಾಸಿಗೊಂಡ ಬೇಸತ್ತ ಭೀಷ್ಮ ಅದಕ್ಕೆ ಉತ್ತರ ಕೊಟ್ಟ. ಎಟ್ ಎ ಟೈಮ್ ಆಗಲೇ ಭೀಷ್ಮ ಉತ್ತರ ಕೊಟ್ಟದ್ದು ನೋಡಿ ಇಡೀ ಸೈನ್ಯದಲ್ಲಿ ಒಂದು ರೀತಿಯ ಪ್ರತಿಕ್ರಿಯೆ ಬರಲಿಕ್ಕಾಗಿ ಇತ್ತ ದುರ್ಯೋಧನನ ಏನು ಮಾಡಲಿಕ್ಕೂ ಆಗಲಿಲ್ಲ. ಇಷ್ಟಾಗಿ ಭೀಷ್ಮರು ಶಂಕನಾದ ಮಾಡಿದ್ದಕ್ಕೆ ದ್ರೋಣರು ಶಂಕನಾದ ಮಾಡಲಿಕ್ಕೆ ಹೋಗಲಿಲ್ಲ. ಅವರದ್ದನ್ನು ರೆಕಾರ್ಡ್ ಮಾಡಲಿಲ್ಲ ಇವ ಸಂಜಯ. ಅದನ್ನು ಪುಸ್ಸು ಮಾಡಿಬಿಟ್ಟ. ಹೇಸಿಗೆ ಅಂತ ಹೇಳಿದ, ಒಟ್ಟಾರೆ ಗಜಿಬಿಜಿ ಆಯಿತದು ಸದ್ದು ಅಂತ ಹೇಳಿ ಅದನ್ನು ಬದಿಗೆ ತಳ್ಳಿಬಿಟ್ಟ. ಮುಂದುವರಿಸಲೇ ಇಲ್ಲ ಅದನ್ನು. ಏನೂ ಆಗಲಿಲ್ಲ ಅದರಿಂದ ಅಂದ. ಯಾಕೆ ಆಗುವ ಹಾಗೆ ಏನೂ ಆಗಲಿಲ್ಲ ಅದು. ಭೀಷ್ಮರೂದಿದ್ದರಲ್ಲಿ ಒಂದು ರೀತಿಯ ಅವರಲ್ಲಿ ಅಸಮಾಧಾನ ಇತ್ತು. ಇನ್ನೂ ದ್ರೋಣರು, ಅಶ್ವತ್ಥಾಮ, ಕೃಪಾಚಾರ್ಯರು ಇವರೆಲ್ಲ ಶಂಕಕ್ಕೆ ಬರಲೇ ಇಲ್ಲ, ಕೈ ಹಾಕಲೇ ಇಲ್ಲ. ಕರ್ಣನಂತೂ ದೂರದಲ್ಲೇ ಇದ್ದಾನೆ, ಹೋರಾಟದ ಅಂಗಳಕ್ಕೆ ಇಳಿಲಿಲ್ಲ. ಭೀಷ್ಮರ ಬೀಳುವ ಮುಂಚೆ ನಾನು ಬರುವುದಿಲ್ಲ ಹೇಳಿಬಿಟ್ಟಿದ್ದಾನೆ. ಭೀಷ್ಮ ಸಾಯುವ ಮುಂಚೆ ಅಂದಿದ್ದಾನೆ, ಬೀಳುವ ಮುಂಚೆ ಅಲ್ಲದು. ಆದರೂ ಕೊನೆಗೆ ಬಿದ್ದ ಭೀಷ್ಮರ ಹತ್ತಿರದಲ್ಲಿ ಸುತ್ತುವರಿದು ನಿಂತು ಪ್ರಣಾಮಗೈದು, ಭೀಷ್ಮರೇ ಹೋರಾಟಕ್ಕೆ ಇಳಿತೇನೆ, ಅನುಗ್ರಹಿಸಿ ಅಂದ. ಭೀಷ್ಮರು ಆಗಲೇ ಹೇಳುತ್ತಾರೆ, ನಾನು ರಾಧೇಯ ಗಾಂಗೇಯರ ಪಾದದ ಕಮಲಕ್ಕೆ ಅಡಿದಾವರೆಗೆ ಮಣಿದಿದ್ದೇನೆ ಅಂದ. ನೀನು ರಾಧೇಯ ಅಲ್ಲ ಕೌಂತೆಯ ಬಾಯಿತ್ತ ಅಂದರು. ಗೊತ್ತು ಅಂದವ. ನಿಲ್ಲಿಸಿ ಯುದ್ಧ ಅಂದರು. ಕೈ ಮೀರಿದೆ ಅಂದ. ಆಶೀರ್ವದಿಸಿ ಹೋರಾಡ್ತೇನೆ ಅಂದ. ಹೋರಾಡು, ಮುಗಿಯಿತು. ಜಯದ ಆಸೆ ಮಾತ್ರ ಬಿಡು ಅಂದರು. ಗೊತ್ತು ಅಂದವ. ಇಷ್ಟು ಕ್ಲಿಯರ್ ಕಟ್ಟಾಗಿ ಮಾತುಕತೆ ನಡೆದಿದೆ. ಆದರೆ ದುರ್ಯೋಧನ ನಂಬಿದ್ದಾನೆ ಅಂತೇಳಿ ಹೋರಾಡಿದ್ದಾನೆ. ಆದರೆ ದುರ್ಯೋಧನನು ಬೇಕಾದಷ್ಟು ಕಡೆಯಲ್ಲಿ ಕೈಬಿಟ್ಟಿದ್ದಾನೆ. ಹೀಗೆ ಬಹಳ ಸುಂದರವಾಗಿ ಯಾರ ಶಂಕಗಳ ಬಗ್ಗೆಯೂ ಮಾತಾಡದೆ, ಯಾರೂ ಶಂಕಗಳನ್ನು ಚೆನ್ನಾಗಿ ಊದಿಕೊಳ್ಳದೆ, ಏನೋ ಒಂದು ಅಸಮಾಧಾನದಲ್ಲಿ ನಡೆದ ಗಡಿಬಿಡಿಯ ಕೆಲಸ ಅದು ಅಂತ ಹೇಳಿ ಅದನ್ನು ಬದಿಗೆ ತಳ್ಳಿ ಅಥವ್ಯವಸ್ಥಿತಾನ್ ದೃಷ್ಟ ಅಂತ ಸಂಜೆ ಬೇರೆ ಮಾತಿಗೆ ಹೋದ. ಮಂಗಳದ ಧ್ವನಿದೆಡೆಗೆ ಹೋದ. ಓಂಕಾರದ ಕತೆ ಮುಗಿದಿದೆ, ಅಥಶಬ್ದದ ಚಿಂತನೆಗೆ ಬಂದಿದ್ದೇನೆ ಅಂತೇಳಿ ಬಹಳ ಚೆನ್ನಾಗಿ ದೇವರು ನಿಂತ ಕಥೆಯನ್ನು ಹೇಳ್ತಾನೆ. ಅಂದರೆ ಭಗವಂತ ನಮಗೆ ಗೊತ್ತು, ಇನ್ನು ಕೇಳಿದ್ದೇವೆ ನಾವು. ಅಂದರೆ ನಿಂತಿದ್ದಾನೆ ಅಂತ ಅರ್ಥ, ಸ್ಥಿತಿ. ದೇವರು ನಿಂತ ಗಾಡಿಯ ಕತೆ ಇದು, ದೇವರು ನಿಂತ ರಣಾಂಗಣದ ಕತೆ ಇದು, ದೇವರು ಕಣಬಿಟ್ಟ ಸಂಹಾರದ ಯೋಚನೆ ಇದು ಅಂತ ಹೇಳಲಿಕ್ಕೋಸ್ಕರ ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜ. ನೋಡಿದ್ಯಾರು ಎನ್ನುವುದೇ ದೊಡ್ಡ ಸಂಗತಿ. ಮೊದಲ ಬಾರಿಗೆ ಕೌರವರ ಪಾಳೆಯದವರನ್ನು, ಜಮಾವಣೆಗೊಂಡ ಸೇನೆಯನ್ನು ಪರಿಗಿಸಿದ ಕಥೆಗೆ ಕೇಳಿದರೆ ಮೇಲೆ ನಿಂತ ಮಂಗ ನೋಡಿದ್ದು. ಅದಕ್ಕೆ ಕಪಿಧ್ವಜ ಅಂದದ್ದು. ಎಷ್ಟು ಸೊಗಸಾಗಿದೆ ನೋಡಿ. ಮುಂದೆ ಎಲ್ಲೂ ಹೇಳಲಿಕ್ಕೆ ಹೊರಟದ ಅರ್ಜುನನ್ನು ಗುರುತಿಸುವ ರೀತಿ ಅಂದರೆ, ಓಡಿ ಬಂದಾಗ ಮೊದಲು ಕಾಣುವಂಥದ್ದು ಅರ್ಜುನನ ರಥ ಅಲ್ಲ, ರಥದ ಮೇಲಿದ್ದ ಧ್ವಜ. ಧ್ವಜದಲ್ಲಿ ಅಡಗಿ ಕೂತಿರತಕ್ಕ ಹನುಮಂತ ನೈಷವಾಗಿಯೇ ಇದ್ದಾನವ ಕಾಣುವವರಿಗೆ. ಹೇಳಿದ್ದಲ್ಲ, ಕೆಲವೊಮ್ಮೆ ಕೂಗಿದ್ದುಂಟವ, ಭಯಾನಕವಾಗಿ ಕೂಗಿದ್ದಾನೆ, ಕಿರಿಚಿದ್ದಾನೆ. ಎಷ್ಟೋ ಜನ ನೆಗೆದು ಬಿದ್ದದ್ದುಂಟವನ ಸದ್ದಿಗೆ. ಹೇಳಿಕೊಂಡಿದ್ದಾನವನಾಗಲೇ ಭೀಮಸೇನನ ಹತ್ರ ಸೌಗಂಧಿಗೆ ಪುಷ್ಪ ತರಲಿಕ್ಕೆ ಹೋದಾಗ ಸಿಕ್ಕಿಬಿದ್ದ ಭೇಟಿಯಾಗಿರತಕ್ಕ ಹನುಮಂತನಲ್ಲಿ ಭೀಮಸೇನ ಮಾತಾಡಿಕೊಂಡಾಗ ಹನುಮಂತ ಹೇಳ್ತಾನೆ, ಯುದ್ಧದಲ್ಲಿ ನನ್ನದು ಉಂಟು ಪಾಲು ಅಂತ. ಏನು ಅಂತ, ನಾನು ಧ್ವಜದಲ್ಲಿ ಇರ್ತೇನೆ, ಬೇಕಾದಾಗ ಕೂಗಿಯವರನ್ನು ಬೀಳಿಸ್ತೇನೆ ಅಂದ. ಯಾವಾಗ ಹುರುಪಿನಲ್ಲಿ ಹೋರಾಡಲಿಕ್ಕೆ ಕೌರವರು ಹಾರ್ತಾರೆ ಆಗ ನಾನು ಗಟ್ಟಿ ಸೌಂಡ್ ಮಾಡಿ ಅವರನ್ನು ಅಲ್ಲಿಗೆ ಬೀಳಿಸ್ತೇನೆ ಅಂದಿದ್ದ. ಅವನಿಗೆ ಕೊಟ್ಟಿರತಕ್ಕ ಸಪೋರ್ಟವ. ಹಾಗಾಗಿ ಮೊದಲ ಬಾರಿ ನೋಡಿಕೊಂಡದ್ದೇ ಪ್ರಾಣತತ್ವ. ಹರಣದ ಅಪಹರಣಕ್ಕೆ ಕಾರಣನಾದ ಕಪಿಯೇ ಮೇಲೆ ನಿಂತಿದ್ದಾನೆ. ಕಂ ಪಿಬತಿ ಅಂತ. ಕಂ ಅಂದರೆ ಸುಖ, ಪಿಬತಿ ಅಂದರೆ ಕುಡಿತಾನೆ ಅಂತ. ಎದುರಾಳಿಗಳ ಸುಖವನ್ನು ನುಂಗಿಬಿಡುವವ ಅಂತ. ಅವರನ್ನು ದುಃಖದ ಕೋಟೆಗೆ, ಮರಣದ ಶಯ್ಯೆಗೆ ದೂಡಿ ಬಿಡುವವ ಅಂತಲೇ ಹೆಸರು ಅವನಿಗೆ. ಕಮ್ಮಿ ಇಲ್ಲವ. ಎಷ್ಟು ಅದ್ಭುತವಾಗಿ ನೋಡಿ, ಬಹಳ ಸುಂದರವಾಗಿ ಕಪಿಧ್ವಜ ಅಂತ ಹೇಳ್ತಾ ಸಂಜಯ್ ಹೇಳ್ತಾನೆ. ಎಲ್ಲರ ಮೇಲೆ ಕಣ್ಣು ದೃಷ್ಟಿ ಹಾಯಿಸಿದ್ದು ಕೃಷ್ಣ ಹೇಗೆ ನೋಡಿದ ಅಂತ ಭೀಷ್ಮ ನಿನ್ನೆ ಹೇಳಿದ. ಅದರ ಪ್ರಕಾರದಲ್ಲಿ ಹನುಮಂತನು ಎಲ್ಲರನ್ನು ನೋಡಿದ್ದಾನೆ. ಎದುರಾಳಿಗಳ ಪ್ರಾಣವನ್ನು ತೆಗೆಯುವುದು ಯಾವಾಗ ಅಂತ ಮೊದಲೇ ನೋಟ್ ಮಾಡಿಕೊಂಡಿದ್ದಾನೆ. ಎಷ್ಟನೇ ದಿನದಕ್ಕೆ ಯಾರು ಬಿಡಲಿಕ್ಕೆ, ಎಷ್ಟು ಜನ ಹೋಗಲಿಕ್ಕೆ, ಎಲ್ಲವನ ಕೈಯಲ್ಲಿ ಉಸಿರಿನ ದೇವತೆ ಅವ ಹನುಮಂತ ಅಂದರೆ. ಹಾಗೆ ಭಾಳ ಅದ್ಧೂರಿಯಾಗಿ ಎದುರು ಬಂದವನು ಯಾರು ಅಂತ ಮೊದಲೇ ಹೇಳಿದ್ದು, ದೂರದಲ್ಲಿ ಕಾಣುವಂಥದ್ದು ಧ್ವಜ ಹನುಮ, ಅವನೆಲ್ಲರನ್ನು ನೋಡ್ತಾ ಇದ್ದಾನೆ ಅಂತ. ದೃಷ್ಟ್ವೇ ಎಷ್ಟು ಚೆನ್ನಾಗಿದ್ದನು. ಅಥ ವ್ಯವಸ್ಥಿತಾನ್ ದೃಷ್ಟ್ವ ಧಾರ್ತರಾಷ್ಟ್ರಾನ್ ಕಪಿ ಧ್ವಜ. ಕಪಿಯು ನೋಡಿದ, ಕಪಿ ಧ್ವಜವನ್ನು ಹೊತ್ತು ನಿಂತ ಅರ್ಜುನನು ನೋಡಿದ.
ಇಡೀ ಕಡೆಯಲ್ಲಿ ಕಾಣ್ತಾ ಇದ್ದಾನೆ. ಪ್ರವೃತ್ತೆ ಶಸ್ತ್ರ ಸಂಪಾತೆ, ಎಲ್ಲ ಕಡೆಯಲ್ಲಿ ಹೋರಾಟ ಶುರುವಾಗಿದೆ. ಸಿಗ್ನಲ್ ಕೊಟ್ಟಿದ್ದಾರೆ, ಬೇರಿತಾಡನಾಗಿದೆ, ಶಂಖಗಳು ಕೂಗಿವೆ. ಹಾಗಾಗಿ ಭೀಷ್ಮರ ಸೈರನ್ ಅದು, ಎಲ್ಲರೂ ಕೂಗಿದ್ದಾರೆ, ಎಲ್ಲರೂ ಹೊಡಿಲಿಕ್ಕೆ ಶುರು ಮಾಡಿದ್ದಾರೆ. ಹೇಳಿದ್ದಾರೆ ಸಿಗ್ನಲ್ ಆದ ತಕ್ಷಣ ಹೊಡೆಯಿರಿ ಅಂತ. ಹೊಡೆದಾಗಿದೆ. ಪ್ರವೃತ್ತೆ ಶಸ್ತ್ರ ಸಂಪಾತೆ, ಆಯುಧಗಳೆಲ್ಲ ಕೆಲಸ ಮಾಡಲು ಶುರುವಾಗಿದೆ, ಬೀಳಲಿಕ್ಕೆ ಆಗಿದೆ ಅಂದರು. ಆಗ ನೋಡಿದೆ ಇವ ಧನುರುದ್ಯಮ್ಯ, ಬಿಲ್ಲನ್ನು ಕಟ್ಟಿಕೊಂಡ. ಮತ್ತೆ ಯಮ್ಯ ಅಂದರೆ ಬಗ್ಗಿಸಿ ಅಂತ ಅರ್ಥ, ಯಮನ ಮಾಡಿ ಅಂತ, ನಿಯಮಿಸಿಕೊಂಡು ಅಂತ. ಹಗ್ಗ ಕಟ್ಟಿಯಾಯಿತು ಬಿಲ್ಲಿನದ್ದಿವ, ರೆಡಿಯಾಗುವ ವಿಷಯಕ್ಕೆ ಉದ್ಯಮ. ಅದು ಉದ್ಧೃತಿ ಅಲ್ಲ, ಉದ್ಧೃತಿ ಅಂದರೆ ಎತ್ತಿ ಅಂತ ಅರ್ಥ. ಎತ್ತಿಕೊಂಡದ್ದಲ್ಲ, ಎತ್ತಿಕೊಂಡೇ ಇತ್ತು, ಕಟ್ಟಲಿಲ್ಲ. ಈಗ ಮೇಲಿನ ಕೊಡಿಯಿಂದ ಕೆಳಗಿನ ಕೊಡಿಗೆ ಅದನ್ನು ಹಗ್ಗವನ್ನು ಎಳೆದು ಕಟ್ಟಬೇಕು. ಅದು ಯಾರಿಗೂ ಆಗುವುದಿಲ್ಲ ಎಳೆದು ಕಟ್ಟಲಿಕ್ಕೆ, ಅಂಥ ಗಾಂಡೀವ ಅದು. ಅದನ್ನು ಎಳೆದು ಕಟ್ಟಿದ ನಂತರ ಎರಡು ಕೈಯಲ್ಲಿ ಬಾಣ ಬಿಡಲಿಕ್ಕೆ ಬರ್ತದೆ ಅಂತ. ಅವನು ಎರಡು ಕೈಯಲ್ಲಿ ಬಿಡುವುದಿಲ್ಲ, ಬರ್ತದೆ. ಸವೇನಾಪಿ ಸಜತೆ ಅಂತ. ಎರಡು ಬತ್ತಳಿಕೆಗಳು ಖಾಲಿ ಆಗತ್ತು. ಈ ಕೈಯಲ್ಲಿ ಬಿಲ್ ಇಟ್ಕೊಂಡ್ರೆ ಬಲ ಕೈಯಲ್ಲಿ ಬಾಣ ತೆಗೆದು ಹೊಡಿತಿದ್ದ, ಬಲ ಕೈಯಲ್ಲಿ ಬಿಲ್ ಇಟ್ಕೊಂಡ್ರೆ ಎಡ ಕೈಯಲ್ಲಿ ತೆಗೆದು ಬಾಣ ಹೊಡಿತಿದ್ದ. ಹಾಗೆ ಅದ್ಭುತವಾದಂಥ ಸಾಮರ್ಥ್ಯವನಲ್ಲಿತ್ತು. ಈಗ ಏನು ಮಾಡಿದ, ಹಗ್ಗವನ್ನು ಕಟ್ಟಿದ ಅಷ್ಟೇ. ಧನುರುದ್ಯಮ್ಯ ಪಾಂಡವ, ಅವನು ಬಿಳಿಯವನ ಮಗ. ಸ್ವಚ್ಛ ಅಂದರೆ ಸ್ವಚ್ಛ ಅಂತಾರೆ, ಪಾಂಡು ಅಂದರೆ ಬಿಳಿ ಇದ್ದ ಅಂತ. ಅವನಿಗೆ ರೋಗದಿಂದ ಇಟ್ಕೊಳ್ಳುವ. ಆದರೆ ಅರ್ಜುನ ಅವನು ಸಹಜವಾಗಿಯೇ ಚಂದ ಇದ್ದ. ಧರ್ಮರಾಜ ಕೇಳ್ತಾನೆ, ಅಲ್ಲ ಮಾರಾಯ, ಒಂದು ಬಿಳಿ ಬೆಟ್ಟವನ್ನು ಎಲ್ಲಿಯಾದರೂ ಮುಚ್ಚಿಡಲಿಕ್ಕೆ ಬುಟ್ಟಿ ಇರ್ತದ? ನೀನು ಹೇಗೆ ಅಜ್ಞಾತವಾಸದಲ್ಲಿ ಇದ್ದು ಬರ್ತೀಯಾ ಕೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ನನಗೆ ಸಮಸ್ಯೆ ಇಲ್ಲ ಅಂತಾನೆ. ನೋಡು ನನ್ನನ್ನು ಅಂತಾನೆ. ಅಲ್ಲ, ಬಿಳಿ ಬೆಟ್ಟವನ್ನು ಮುಚ್ಚುವುದು ಹೇಗೆ ಮಾರ? ಯಾರಿಗಾದ್ರು ಗೊತ್ತಾಗ್ತಿದ್ದು ಅರ್ಜುನ ಅಂತ, ಅಷ್ಟು ಸ್ವಚ್ಛಮೈ ಅಂತೆ ಅವನದು, ಬಿಳಿ ಬಣ್ಣ ಅಂದರೆ. ಇದು ಹೇಗೆ ಆಗ್ತದೆ ಕೇಳ್ತಾನೆ. ನೋಡು ನೀನು ನನ್ನದು, ಯಾಕೆ ಮೈ ಕಂಡ್ರೆ ಅಲ್ಲ ನಾನು ಸಿಕ್ಕಿ ಬೀಳುವುದು ಅಂದ. ಎಂತ ಮಾಡಿದೆ? ಸೀರೆ ಉತ್ಕೊಳ್ತೇನೆ, ಚೆನ್ನಾಗಿದೆ. ಅವನು ಬೃಹನ್ನಳೆ ಆದವ, ಹೆಣ್ಣು ವೇಷ ತೊಟ್ಟವ, ಕಾಣೋದೆಲ್ಲಿಗೆ ಕೇಳಿದ. ಮೋರೆಯನ್ನು ನೋಡಿದರೆ ಅದು ಮೋರೆ ಯಾರೋ ಗ್ರೌಂಡ್ ಹಾಕಿದ್ದು ಅಂತ ತಿಳ್ಕೊಳ್ತಾರೆ. ಈಗೆಲ್ಲ ಫೇಶಿಯಲ್ಸ್ ಎಲ್ಲ ಬೇಕಾದಷ್ಟು ಉಂಟಲ್ಲ ವ್ಯವಸ್ಥೆಗಳು, ಆಗಲಿತ್ತದೆಲ್ಲ ಭಾರಿ ಗಮ್ಮತ್ತಿತ್ತಾಗ. ಸೈರಂದ್ರೆ ಅದೇ ಅವಳೇ ಅಲ್ಲ ಬರೋದು. ಸೈರಂದ್ರೆ ಹೇಳಿದ ಹಾಗೆ, ನಾನು ಮೇಕಪ್ಪಿನ ಅವಳು ಅಂತ ಹೇಳಿ ಎಂಟ್ರಿ ಆದವಳು ಅವಳು ಅರಮನೆಯಲ್ಲಿ. ಹಾಗೆ ಭಾಳ ಚಂದವಾಗಿ ಅದ್ಭುತವಾಗಿ ಬಿಳಿ ಬೆಟ್ಟದಂತೆ ಕಾಣುತ್ತಿರುವ ಅರ್ಜುನ ಅವನು ಎದುರು ಬಂದಿದ್ದಾನೆ. ಶುದ್ಧ ಸ್ವಚ್ಛವಾದ ಹೃದಯ ಅಂತ ಗೊತ್ತಾಗುತ್ತೆ ನಮಗೆ ಬರುವಾಗಲೇ. ಅದನ್ನೇ ಹೇಳುತ್ತಾ ಇದ್ದಾನೆ ಸಂಜೆ, ಭಾಳ ಚೆನ್ನಾಗಿದೆ ಅಂತ. ಮುಂದೆ ಭಾರಿ ಅದ್ಧೂರಿಯಾಗಿ ಅವನ ನೆನಪಿಸಿಕೊಳ್ತಾನಲ್ಲವ. ನಾನು ಮೊದಲ ದಿವಸ ಹೇಳಿದ್ದೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ಅಂತೇಳಿ. ಅರ್ಜುನ ನಿಂತಲ್ಲಿ ನಮಗೆ ವಿಜಯದ ಸುರಿಮಳೆ ಅಂತಾನೆ. ತತ್ರ ಶ್ರೀಹಿ ವಿಜಯ ಭೂತಿ ಅಂತಾನೆ. ಏನು ಬೇಕಾದರೂ ಸಿಗುತ್ತೆ ಅಂತ. ಶಾಶ್ವತವಾದಂಥ ಮೌಲ್ಯಗಳು ಕೃಷ್ಣಾರ್ಜುನರಿಂದ ನನಗೆ ಲಭ್ಯ ಅಂತ ಹೇಳಿಕೊಂಡವ. ಹಾಗಾಗಿ ಅರ್ಜುನ ಎದುರು ಬಂದ ಅಂದಾಗಲೇ ಹುಚ್ಚೆದ್ದಿದ್ದಾನೆ ಸಂಜೆ. ಅಥವ್ಯವಸ್ಥಿತ ಅಂದಷ್ಟು ಹೇಳುತ್ತಾ ಬಹಳ ಸುಂದರ. ಋಷಿಕೇಶಂ ತದಾ ವಾಕ್ಯಮಿದಮಾಹ ಮಹೀಪತೆ. ಕೃಷ್ಣನಲ್ಲಿ ಹೇಳಿದ, ಮಾತಾಡಿದ. ಋಷಿಕೇಶಂ ಅದು ಹೇಳಲಿಕ್ಕೆ ಹೋಗುವಾಗಲೇ ಯಾರು ನೋಡಿದ್ದಾನೆ? ಋಷಿಕ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಎಲ್ಲ ಇಂದ್ರಿಯಗಳ ಒಡೆಯ. ತನ್ನ ಎಲ್ಲ ಮೈಕೈಗಳಲ್ಲಿರತಕ್ಕ ಅವಯವಗಳಿಗೆಲ್ಲ ಯಾರು ದೊರೆಯೋ, ಯುದ್ಧ ಮಾಡಬೇಕು ಅಂದರೆ ತುಂಬ ಚಾಣಾಕ್ಷನಿರಬೇಕು. ಒಂದು ಚೂರು ಕಣ್ಣು ಮಿಟುಕಿಸುವಂತಿಲ್ಲ, ಒಂದು ಚೂರು ಕೈ ಕಾಲುಗಳಿಗೆ ರೆಸ್ಟ್ ಕೊಡಲಿಕ್ಕಿಲ್ಲ. ಅತ್ತ ಎಲ್ಲ ಗಮನಿಸಬೇಕು ಸ್ಪೀಡಾಗಿ. ಮತ್ತೆ ಮಾಡಿ ಪ್ರಯೋಜನ ಇಲ್ಲ. ಅವರ ಬಾಣ ಹೊಡೆದ ನಂತರ ಪೆಟ್ಟು ಬಿತ್ತ, ಇನ್ನೊಂದು ಹೊಡೆಯುವುದಲ್ಲ. ಎಲ್ಲಿವರೆಗೆ ಅವರು ಎಕ್ಸ್ಪರ್ಟ್ ಇದ್ದರು ಅಂದರೆ, ಬಿಲ್ಲಿನ ಮೇಲೆ ಬಾಣ ಹೂಡುವಾಗಲೇ ಬಿಲ್ಲಿನ ಹಗ್ಗ ಕತ್ತರಿಸ್ತಿದ್ರು ಎದುರಾಳಿ. ಇನ್ನು ಹೊಡೆಯುವುದಿಲ್ಲ ಈಗವ. ಇನ್ನೊಂದು ಬಿಲ್ಲು ತೆಗಿತಿದ್ದ ಕೆಲವೊಮ್ಮೆ ಹೊಡಿಲಿಕ್ಕೆ. ಒಳಗೆ ಪೊರೆಗೆ ಕೈ ಹಾಕುವಾಗಲೇ ಕತ್ತಿ ಹಿಡಿಬೇಕಂದ್ರೆ ಕತ್ತಿ ಹಿಡಿಯನ್ನು ಕತ್ತರಿಸ್ತಿದ್ರು ಸೊಂಟದಲ್ಲಿದ್ದದ್ದು. ಅಷ್ಟು ಚಾಣಾಕ್ಷರು, ಅಷ್ಟು ಅದ್ಭುತವಾಗಿತ್ತದು. ಹಾಗೆ ಎಂತ ಮಾಡಲಿಕ್ಕೆ ಆಗದಷ್ಟು ಜೋರು ಹಿಂದಿನವರು. ಅದನ್ನು ನೀವು ಬಹಳ ಚೆನ್ನಾಗಿ ನೋಡಿ. ನನ್ನ ಎಲ್ಲ ಅವಯವಗಳಿಗೆ, ಅಂಗಾಂಗಗಳಿಗೆ ಬೇಕಾದಾಗೆ ಶಕ್ತಿಗಳನ್ನು ತುಂಬಿಸುವ ಓ ದೇವರೇ ಅಂತ ಕರೀತಾ ಇದ್ದಾನೆ. ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋದಯನ್ ಏಕೇವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಇಲ್ಲಿ ತತ್ರ ಸ್ಥಿತೋ ವಿಷ್ಣು. ಕಣ್ಣಲ್ಲಿ, ಕಿವಿಯಲ್ಲಿ, ಕೈಕಾಲುಗಳಲ್ಲಿ, ಬೆರಳುಗಳಲ್ಲಿ, ಸಂಧಿಗಳಲ್ಲಿ, ನರನಾಡಿಗಳಲ್ಲಿ, ರೋಮಕೂಪಗಳಲ್ಲಿ, ಎಂಥದ್ದರಲ್ಲಿ ಅಂತಾರೆ ಎಲ್ಲ ಕಡೆ. ಅಷ್ಟು ಅತ್ಯಂತ ಒಳ ಪ್ರದೇಶಗಳಲ್ಲಿಯೂ ಒಂದು ಕೈಯ ಚಿತ್ರ ಅಂದರೆ ಎಷ್ಟು ಒಳಗೋಗ್ತದೆ ನೋಡಿ. 100 ಪದರಗಳು ಒಳಗಿರ್ತವೆ ಕೈಯಲ್ಲಿ.
ಒಳಗಿಂದ ಒಳಗೆ ಚರ್ಮ, ನೆತ್ತರ ತಾಣಗಳು, ಅದರಲ್ಲಿರ್ತಕ್ಕ ನರಗಳು, ನಾಡಿಗಳು, ಅಲ್ಲಿರತಕ್ಕ ಕ್ರೋಮ್ಸ್ಗಳೆಲ್ಲ, ಇವೆಲ್ಲ ಇಟ್ಟುಕೊಂಡು ಪ್ರತಿಯೊಂದರಲ್ಲಿಯೂ ಭಗವಂತನ ಶಕ್ತಿ ಅಡಗಿದೆ. ತತ್ರ ಸ್ಥಿತೋ ವಿಷ್ಣು. ಹೇಗಾಯ್ತದು? ವಿಷ್ಣು ಆದ್ದರಿಂದ ಆಯ್ತು. ವಿಷ ಪ್ರವೇಶನೆ ಅಂತ, ವಿಷಲ ವ್ಯಾಪ್ತವು ಅಂತ, ಒಳಗೆ ಹೋಗಲಿಕ್ಕೆ ಬರ್ತದೆ ಅವನಿಗೆ, ಅಲ್ಲಿ ಸ್ಪ್ರೆಡ್ ಆಗಲಿಕ್ಕೆ ಆಗ್ತದೆ ಅಂತ. ಹರಿವು ನಿಂತಲಿಕ್ಕೆ ಬರ್ತದೆ, ಒಳಗೆ ಹೋಗಲಿಕ್ಕೆ ಬರ್ತದೆ, ಆದ್ದರಿಂದ ಅವನು ವಿಷ್ಣು. ಮತ್ತು ಯಾರಿಗೂ ಅದು ಸಾಮರ್ಥ್ಯ ಇಲ್ಲ. ಇನ್ಯಾವ ದೇವತೆಗಳನ್ನು ನಾವು ವಿಷ್ಣು ಕರೀಲಿಕ್ಕೆ ಆಗುವುದಿಲ್ಲ. ಯಾಕೆ? ಒಳಗೆ ಹೋಗಲಿಕ್ಕೂ ಬರುವುದಿಲ್ಲ ಅವರಿಗೆ, ಅಲ್ಲಿ ಹರಡಲಿಕ್ಕೂ ಆಗುವುದಿಲ್ಲ. ಅಂಥ ಅದ್ಭುತವಾದ ಚಿನ್ಮಯವಾದ ರೂಪ ಅದು ಭಗವಂತನದ್ದು. ಅಂದರೆ ತತ್ರ ಸ್ಥಿತೋ ವಿಷ್ಣು ತತ್ತ ಶಕ್ತಿ ಪ್ರಬೋದಯನ್. ಒಳಗೆ ಕೂತು ಅಲ್ಲಿನ ಅವಯವಗಳಿಗೆ ಬೇಕಾಗಿರತಕ್ಕ ಶಕ್ತಿಯನ್ನು ಪ್ರಬೋಧಗೊಳಿಸಿ ಅದನ್ನೇ ಕೆಲಸ ಮಾಡಿಸ್ತಾನೆ. ಕಿವಿಯಲ್ಲಿ ಕೇಳಿಸುವಂತೆ, ಕಣ್ಣಲ್ಲಿ ಕಾಣುವಂತೆ, ಕೈಕಾಲುಗಳಲ್ಲಿ ಕೆಲಸ ಆಗುವಂತೆ ಒಂದರಲ್ಲಿ ಒಂದು ಮಾಡಿಸುವುದಿಲ್ಲ. ಅದರದ್ದೇ ಆಗಿರತಕ್ಕ ಏನೊಂದು ಫೋರ್ಸ್ ಇದೆ, ವ್ಯವಸ್ಥೆ ಇದೆ, ಅದನ್ನು ಪ್ರವೋಕ್ ಮಾಡ್ತಾನೆ, ಎಚ್ಚರಗೊಳಿಸ್ತಾನೆ, ಕಾರ್ಯಗತಗೊಳಿಸ್ತಾನೆ. ಏಳಬೇಕು ಅಂದಾಗ ಬೆಳಿಗ್ಗೆ ಏಳಲಿಕ್ಕೆ ಆಗದಿದ್ದರೆ, ಕಾಲಿನ ಮೇಲೆ ನಮಗೆ ನಿಲ್ಲಲಿಕ್ಕೆ ಆಗದಿದ್ದರೆ ಪಾದದ ಮೇಲೆ ಇಷ್ಟೆಲ್ಲ ಮಾಡಬೇಕಲ್ಲ ಕೂತು. ಹಾಗಾಗಿ ಪ್ರತಿಯೊಂದನ್ನು ಸಹ ಆಗಿಸುವವ ದೇವರು ಎನ್ನುವ ಎಚ್ಚರವನಲ್ಲಿತ್ತು. ಏಕೆ ಏವ ಮಹಾಶಕ್ತಿ ಕುರುತೆ. ಅದ್ಭುತವಾದಂತಹ ಇಚ್ಛಾಶಕ್ತಿ ಉಳ್ಳ, ಪವರುಳ್ಳ ಭಗವಂತ ಅದನ್ನು ಮಾಡೋದ್ರಿಂದ ಋಷಿಕೇಶಂ ಕರೆಯುವಾಗಲೇ ಬಹಳ ಖುಷಿಯಲ್ಲಿ ಕರೆದಿದ್ದಾನೆ. ಅದ್ಭುತವಾದ ನನ್ನೆಲ್ಲ ಅವಯವಗಳ ದೊರೆಯಾದವೋ ದೇವರೇ, ಒಂದು ಮಾತು ಅಂತಾನೆ. ಸೇನೆಯೋರು ಭಯೋರ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ. ನಿನ್ನೆ ಅಚ್ಯುತ ನಾನು ಕರೆದು ನೋಡಿದ್ದೇವೆ ನಾವು. ನಾನು ರಥ ನಿಲ್ಲಿಸು ಮಾರಾಯ, ಎರಡು ಸೇನೆ ನಡುವೆ ಅಂತಾನೆ. ಇದು ಹೇಳಿದ್ದು ಹೇಗೆ ಎನ್ನುವುದೇ ಬಹಳ ಗೊಂದಲ. ನಾನು ಅದನ್ನು ಮತ್ತೆ ಬಿಡಿಸ್ತೇನೆ. ಹೇಳುವ ರೀತಿ ನೋಡಿ. ಸೇನೆಯೋರು ಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂದ. ನನ್ನ ಕೃಷ್ಣ ಅಂತಾನೆ ಅಲ್ಲೇನು, ಭಾಳ ಚೆನ್ನಾಗಿ. ರಥ ನಿಲ್ಲಿಸು ನನ್ನ ಕೃಷ್ಣ ಅಂತಾನೆ. ನನ್ನ ಕೃಷ್ಣ ಅಂತ ಕರೆದಿದ್ದಾನೆ. ಅವನಿಗೆ ನನ್ನ ಸಾರಥಿಯಿಂದ ಕರೀಬಹುದಿತ್ತು, ಬೇಡ ಅಂದ. ನಾನು ಸಾರಥಿಯಿಂದ ಕರೆಯುವುದಿಲ್ಲ. ತುಂಬ ಆಸೆಯಿಂದ ಕೃಷ್ಣನನ್ನು ಸಾರಥಿ ಮಾಡಿಕೊಂಡವ. ಎರಡು ಕಡೆಯಲ್ಲಿ ತಾನು ಸಹಾಯ ಮಾಡುತ್ತೇನೆ ಅಂತ ಕೃಷ್ಣ ನಿಂತ. ನಿಜವಾಗಿ ನಿಲ್ಲಬೇಕಾಗಿರಲಿಲ್ಲ. ಅದರೇನಾಯಿತು ಅಂದರೆ, ಯುದ್ಧ ಇನ್ನು ಕೊಡುವುದಿಲ್ಲ ಪಾಂಡವರಿಗೆ ಸೊತ್ತು ಅಂತ ಗೊತ್ತಾದಾಗಲೇ ಅರ್ಜುನ ಓಡಿದ್ದಾನೆ ಕೃಷ್ಣನಲ್ಲಿಗೆ. ಅರ್ಜುನ ಓಡಿದ್ದಾನೆ ಎಂದು ಗೊತ್ತಾಗಿ ಕೌರವ ಸ್ಪೀಡ್ ಹೋಗುವ ಕುದುರೆ ಮೇಲೆ ಮತ್ತೆ ಬೇಗ ಹೋಗಿದ್ದಾನೆ. ಮೊದಲೇ ಕೌರವ ಹೋದ ದುರ್ಯೋಧನ. ಕೃಷ್ಣನಿಗೆ ಗೊತ್ತಾಯಿತು. ಆ ಸ್ಪೀಡೆಲ್ಲ ಕೇಳಿ ಅವನು ಮಲಗಿಬಿಟ್ಟ. ದುರ್ಯೋಧನ ಬಂದವ, ಮಲಗಿದ ಕೃಷ್ಣನನ್ನು ನೋಡಿದ. ಅವನ ತಲೆ ಪಕ್ಕದಲ್ಲಿ ಒಂದು ಆಸನ ಖಾಲಿ ಇತ್ತು, ಅಲ್ಲಿ ಕೂತುಬಿಟ್ಟ. ಮತ್ತೆ ಬಂದವ ಅರ್ಜುನ, ಕೃಷ್ಣನನ್ನು ನೋಡಿದ, ಮಲಗಿದ್ದಾನೆ. ಇವನು ಕೂತದ್ದು ನೋಡಿದ. ಕೃಷ್ಣನ ಕಾಲು ಬುಡದಲ್ಲಿ ಕೂತ, ನೆಲದಲ್ಲಿ. ಇಬ್ಬರು ಬಂದಾದ ನಂತರ ಕೃಷ್ಣ ಮೆಲ್ಲಕ್ಕೆ ಕಣ್ಣೆತ್ತಿ ನೋಡಿದ. ಹೇಳುವಾಗ ನೋಡಿದ್ಯಾರು ಅಂತ ಕೇಳಿದರೆ ಅರ್ಜುನನ್ನು. ಓ ಅರ್ಜುನ, ಹೇಗೆ ಬಂದು ಯಾವಾಗ ಅಂದ. ನಾನಿಲ್ಲಿದ್ದೇನೆ ಅಂತ ಕೌರವ ಹೇಳಿದ. ಓ ನೀನು ಬೇರೆ ಬಂದಿಯಾ? ನಾನು ಮೊದಲು ಬಂದಿದ್ದೇನೆ ಅಂದರೆ ಒಳ್ಳೆಯದಾಯ್ತು, ಒಳ್ಳೆಯದಾಯ್ತು. ನಾನು ಮೊದಲು ಅವನನ್ನು ನೋಡಿದೆ ಅಂತ ಹೇಳಿಬಿಟ್ಟೆವು. ತಿರುಗಿಸಿದ. ಏನು ಬಂದದ್ದು ಕೇಳಿದ. ಇಬ್ಬರೊಟ್ಟಿಗೆ ಹೇಳಿಕೊಂಡ್ರು, ನಮಗೆ ಯುದ್ಧ ಆಗ್ತದೆ, ಸಹಾಯ ಬೇಕು. ಅವರಿಗೆ ಯುದ್ಧ ಆಗೋದು, ಕೃಷ್ಣನ ಸಹಾಯ ಬೇಕು. ಕೊಡ್ತೇನೆ ಅಂದ, ಸಹಾಯ ಮಾಡುತ್ತೇನೆ ಅಂದ. ಇಬ್ಬರಿಗೂ ಸಹಾಯ ಮಾಡಬೇಕಲ್ಲ. ಈಗ ತನ್ನ 10 ಲಕ್ಷ ಗೊಲ್ಲರಲ್ಲಿ ಹುಟ್ಟಿದ ನಾರಾಯಣಿ ಸೈನ್ಯ ಇದೆ, ಕೃಷ್ಣನಾಗೆ ಹೋರಾಡುವವರು. ಅದು ಒಂದು ಕಡೆ ಕೊಡ್ತೇನೆ ಹೋರಾಟಕ್ಕೆ. ಇನ್ನೊಂದು ಕಡೆಯಲ್ಲಿ ನಾನು ಬರ್ತೇನೆ. ಆದರೆ ನಾನು ಯಾವುದೇ ಆಯುಧ ಹಿಡ್ಕೊಂಡು ಬರುವುದಿಲ್ಲ. ಚಕ್ರ, ಶಂಖ, ಗದೆ, ಪದ್ಮ ಇವನ್ನೆಲ್ಲ ಹಿಡ್ಕೊಳ್ಳೋದಿಲ್ಲ. ನಾನು ಸುಮ್ಮನೆ ಕೈಕಾಲಿಯಲ್ಲಿ ಬರ್ತೇನೆ. ನಾನು ಹೋರಾಡೋದಿಲ್ಲ, ನನ್ನ ಯುದ್ಧ ಅಲ್ಲ ಇದು, ಯಾವುದಾಗ್ಬೋದು ಅಂತ. ಅರ್ಜುನ ಹತ್ರ ಮೊದಲು ಕೇಳ್ತೇನೆ ಅಂದ. ನಾನು ಮೊದಲು ಬಂದದ್ದು. ಹೌದು, ನೀನು ಮೊದಲು ಬಂದದ್ದು ಸರಿ ಮಾರಾಯ. ಆದರೆ ನಾನು ಅವನ ಮೊದಲು ಕಂಡಿದ್ದೇನಲ್ಲ, ಅದಕ್ಕೆ ಅವನಿಗೆ ಕೊಡಬೇಕಲ್ಲ. ಅದೇ ಇರಲಿ, ಮತ್ತು ಅವ ಸಣ್ಣವಲ್ವಾ, ನೀನು ದೊಡ್ಡವಲ್ವಾ, ಹಾಗಾಗಿ ಸಣ್ಣವರಿಗೆ ಮೊದಲು ಕೊಡಬೇಕಾದ್ದು ಆಯ್ಕೆ ಕ್ರಮ. ಆದರೆ ಮೊದಲು ಅವನಿಗೆ ಕೇಳುತ್ತೇನೆ ಅಂದ. ಅವನು ಹೇಳಿದ, ನನಗೆ ಕೃಷ್ಣ ಬೇಕು ಅಂದವ. ಮೇ ಅಚ್ಯುತ. ಇವನಿಗೆ ಭಾರಿ ಖುಷಿ ಆಯಿತು. ಯಶೇ, ಸೈನ್ಯ ಬಿಟ್ಟ ಇವ ಮೂರ್ಖೆ ಇದ್ದಾನೆ, ನನಗೆ 10 ಲಕ್ಷದ ಇನ್ನೇ ನನಗೆ ಬೇಕು ಅಂದ. ತಗೊಂಡು ಹೋಗು ಅಂದ. ಅದನ್ನು ಕೇಳಿಯೇ ಭೀಷ್ಮರು ಜೋರಾದದ್ದು. ದುರ್ಯೋಧನ ಹೋಗಿ ಹೇಳಿದ, ಅವನು ಆಯುಧ ಹಿಡಿಯುವುದಿಲ್ಲಂತೆ, ಖಾಲಿ ಇದ್ದ ಕೃಷ್ಣನನ್ನು ಆಯ್ಕೆ ಮಾಡಿಕೊಂಡವ. ಹೌದಾ? ಭೀಷ್ಮರು ಹೇಳ್ತಾರೆ, ಅವನಲ್ಲಿ ಆಯುಧ ಹಿಡಿಸ್ತೇನೆ ಅಂದರು. ಸುಮ್ಮನೆ ವಿಚಿತ್ರ.
ಆಯುಧ ಮಾತ್ರ ಹಿಡಿಸಿದ್ದು ಯಾರಿಗೆ? ಅವರಿಗೆ ಕೊಲ್ಲಿಕ್ಕೆ, ಇನ್ಯಾರಿಗೂ ಅಲ್ಲ. ನೀನೇ ಹೇಳಿದ್ದಲ್ಲ ಆಯುಧ ಹಿಡಿಸ್ತೇನೆ ಅಂತೇಳಿ. ಜೋರು ಹೋರಾಟ ಆದಾಗ ಅರ್ಜುನ ಮೆಲ್ಲ ಬಾಣ ಬಿಟ್ಟ ಇದ್ದಾಗ ಅಜ್ಜ ಅಂತೇಳಿ ಕೃಷ್ಣ ಹೇಳ್ತಾನೆ, ಎಲ್ಲ ಕೂತ್ಕೊಳ್ಳಿ ಆಯಿತಾ, ಹಸ್ತಿನಾಪುರದ ಗದ್ದುಗೆ ನನಗೆ ಬೇಕಲ್ವಾ, ಹೋರಾಟ ನಾನು ಮಾಡ್ತೇನೆ ಹೇಳಿದ. ಗಾಡಿಯಿಂದ ಹಾರಿದ್ದೆ. ಏಯಾಂತು ತೇಯಾಂತು ಶಿನಿಪ್ರವೀರ ವ್ಯವಸ್ಥಿತ ಪ್ರಮುಖೆ ತೇಬಿಯಾಂತ್ ಭೀಷ್ಮಂ ರಥಾತ್ಪಶ್ಯ ನಿಪಾತ್ಯಮಾನಂ ದ್ರೋಣಂಚ ಸಂಖ್ಯೆ ಸಗಣಂ ಮಯಾದ್ಯ. ಭಾರಿ ಜೋರು ಹೇಳಿದ. ಹೋಗಿಯಾ, ಎಲ್ಲ ಹೋಗಿಯಾ, ಶಿಬಿರಕ್ಕೆ ಹೋಗಿ ಮಲಗಿ, ಹೋರಾಟ ನನಗೆ ಬೇಕಲ್ಲ, ನೀವು ಯಾರು ಬರೋದು ಬೇಡ. ಇವತ್ತು ಭೀಷ್ಮನನ್ನು ಬೀಳಿಸ್ತೇನೆ, ದ್ರೋಣರನ್ನು ಮುಗಿಸ್ತೇನೆ ಹೇಳಿ ಕೂಗಿದ್ದೆ. ರಥದಿಂದ ಹಾರಿದ್ದೆ. ಕೈಯಲ್ಲಿದ್ದ ಚುಬುಕ ಅದು ಕೆಳಗೆ ಬಿದ್ದಿದೆ. ಕುದುರೆ ಹಗ್ಗವನ್ನು ಆಚೆ ಎಸೆದಿದ್ದಾನೆ. ಕೆಳಗೆ ಬಿದ್ದ ಒಂದು ರಥದ ತುಂಡಾದ ಆಯುಧ ಉಂಟಲ್ಲ, ಚಕ್ರ, ಅದೇ ಅವನಿಗೀಗ ಚಕ್ರ, ಗಾಲಿ ಹಿಡ್ಕೊಂಡು ಓಡಿದ್ದಾನೆ. ಇದು ಚಿತ್ರ ಹೆಚ್ಚಾಗಿ ಕಾಣ್ತದೆ ನಮಗೆ. ಅದನ್ನು ಯಾರೋ ಒಬ್ಬರು ಚಿತ್ರ ಮಾಡಿಬಿಟ್ಟಿದ್ದಾರೆ. ಭೀಷ್ಮನನ್ನು ಕೊಲ್ಲಿಕ್ಕೆ ಕೃಷ್ಣ ಗಾಡಿಯ ಚಕ್ರವನ್ನು ಹಿಡ್ಕೊಂಡು ಓಡುವುದು. ಅವ ಹಾರಿ ಓಡಿ ಆಯಿತು. ಅದೇ ಹೊತ್ತಿನಲ್ಲಿ ಅದೇ ಸ್ಪೀಡಿನಲ್ಲಿ ಬಿಲ್ಲು ಎಸೆದಿದ್ದಾನೆ. ಅರ್ಜುನನು ಹಾರಿದ್ದಾನೆ. ಅವನ ಕಾಲು ಗಟ್ಟಿಟ್ಕೊಂಡಿದ್ದಾನೆ. ಕಾಲು ಹಿಡ್ಕೊಂಡಿದ್ರೆ ಎರಡು ಕೈಯಲ್ಲಿ ಹಿಡ್ಕೊಂಡ ಕಾಲು ಸಮೇತ ಕೃಷ್ಣ ಅರ್ಜುನನ್ನು ಎಳ್ಕೊಂಡು ಹೋಗಿದ್ದಾನೆ ಅಷ್ಟು ದೂರ. ಬೇಡ ಮಾರಾಯ, ನೀನು ಆಯುಧ ಹಿಡಿಯುವುದಿಲ್ಲ ಹೇಳಿದಿ, ನಾನು ಕೊಲ್ತೇನೆ, ಯುದ್ಧ ನನಗೆ ಬೇಕು, ನೀನು ಬೊಬ್ಬೆ ಹೊಡಿಬೇಡ ಹೇಳಿ ಎಲ್ಲರೂ ನೋಡ್ತಾ ಇದ್ದಾರೆ. ವಿಷನ್ ಕೂಡಲೇ ಕೃಷ್ಣ, ಹೌದಾ ನೀನು ಯುದ್ಧ ಮಾಡ್ತೀಯಾ, ಸರಿ ಖಂಡಿತ ಬಿಡು. ಅಲ್ಲಿಯೇ ಗಾಲಿ ಕೆಳಗೆ ಹಾಕಿದ, ಹೋಗಿ ಮತ್ತೆ ಕೂತ ಶುರು ಮಾಡಿದ ಕುದುರೆಯನ್ನು ಬೀಳಿಲಿಕ್ಕೆ. ಅರ್ಜುನ ಮತ್ತೆ ಹೋರಾಟ ನಿಂತು. ಹಾಗೆ ಭೀಷ್ಮರು ಹೇಳಿದ್ದೇನು, ಆಯುಧ ಹಿಡಿಸ್ತೇನೆ ಅಂತ. ಕೃಷ್ಣ ಏನು ಮಾಡಿದ, ಆಯುಧ ಹಿಡಿದ, ಮುಗೀತಷ್ಟೆ. ಭೀಷ್ಮ ಹೇಳ್ತಾನೆ ಕೊನೆಗೆ, ನನಗೆ ಗೊತ್ತಾಯಿತು, ಇದು ಒಂದು ಸರ್ತಿ ಅಲ್ಲ 2 ಸರ್ತಿ ಮಾಡಿದೆ ಹೀಗೆ 10 ದಿನದಲ್ಲಿ. ಅರ್ಜುನನ್ನು ಹೋರಾಡಬೇಕು ಅಂತೇಳಿ ಮತ್ತೊಮ್ಮೆ ಹಾರಿದ್ದಾನೆವ ಇದೇ ಪ್ರಕಾರ. ಇದನ್ನು ಮತ್ತೆ ಗಾಬರಿಪಟ್ಟು ನೋಡಿದವ ಭೀಷ್ಮ. ಕೊಲ್ಲಿಕ್ಕೆ ಓಡಿ ಬಂದಿದ್ದಾನೆ, ಹೊಡಿಲಿಲ್ಲ. ನಾನು ಹೇಳಿದ್ದೇನೆ ಆಯುಧ ಹಿಡಿಸ್ತೇನೆ ಅಂತ, ಆಯುಧ ಹಿಡ್ಕೊಂಡ. ನಾನು ಹೇಳಬೇಕಿತ್ತು ಹೊಡಿತಾನೆ ಅಂತ, ಹೊಡಿತಿದ್ದೇನೋ ಆಗ. ಇವ ಹೇಳಿದಾಗ ಇವನಿಗೆ ಮಾತ್ರ ಇನ್ಯಾರಿಗೂ ಆಯುಧ ಹಿಡಿದು ಓಡಲಿಲ್ಲ ಇವ. ಕೊನೆಗೆ ಮಲಗಿದ ಭೀಷ್ಮ ನೆನಪು ಮಾಡ್ತಾ ಇದ್ದಾನೆ. ತುಂಬ ಪುರುಸೋ ಸಿಕ್ಕಿದ್ದೆ ಅವನಿಗೆ. 2 ತಿಂಗಳು ಮಲಗಿದ್ದಾನೆ ಚೆನ್ನಾಗಿ, ಹತ್ತಿರ. ಆಹಾ, ಅದ್ಭುತವಾದ ದೃಶ್ಯ ಅಂತಾನೆ. ಜೀವಮಾನದಲ್ಲಿ ಕಾಣಲಾರದ ಸಂಗತಿ ಕಂಡಿದ್ದೇನೆ ಅಂತಾನೆ. ನನ್ನನ್ನು ಜಪ್ಪಿ ಬಿಡಬೇಕು ಅಂತ ಬೊಬ್ಬೆ ಹೊಡ್ಕೊಂಡು ಬಿದ್ದ ಗಾಲಿಯನ್ನು ಎಳ್ಕೊಂಡು ಬಂದಿದ್ದಾನಲ್ಲ ಕೃಷ್ಣ. ನಿಜವಾಗಿ ಆ ಚಿತ್ರವನ್ನು ನೋಡ್ತಾ ಇದ್ದದ್ದು ಭೀಷ್ಮ. ಇಡೀ ದಿನ ಅವನಿಗೆ ಅದೇ ಕಾಣುವುದು. ಶಿತ ವಿಶಿಕ ಹತಃ ವಿಶೀರ್ಣದಂಶ ಕ್ಷತಜ ಪರಿಪ್ಲುತ ಆದತಾಯಿನೋ ಮೇ ಪ್ರಸಭಮಭಿಸಸಾರ ಮದ್ವದಾರ್ಥಂ ಸಭವತು ಮೇ ಭಗವಾನ್ ಮುದೇ ಮುಕುಂದ. ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತಾನೆ. ಒಳ್ಳ ಹರಿತವಾದ ಬಾಣಗಳನ್ನು ನಾನು ಗುರಿಯಿಟ್ಟು ಸಾರಥಿಗೆ ಅಂತ ಹೇಳಿ ಎದೆ ಒಡೆಯುವಂತೆ ಹೊಡೆದಿದ್ದೇನೆ ಅಂದ ಭೀಷ್ಮ. ಸಾರಥಿಯು ಕವಚ ಕಟ್ಟಿಕೊಂಡು ಬರ್ತಾ ಇದ್ದಾನೆ. ಸಾರಥಿಯನ್ನು ಕಲಸ್ ಮಾಡಬಹುದು ಹೋರಾಟದ ಅಂಗಳದಲ್ಲಿ. ಯುದ್ಧ ಅಂದರೆ ಅದು. ಕುದುರೆಗಳನ್ನು ಕತ್ತರಿಸ್ತಾರೆ, ಚಕ್ರಗಳನ್ನು ಹೊಡಿತಾರೆ, ಕಿರೀಟವನ್ನು ಭೇದಿಸ್ತಾರೆ, ಧ್ವಜವನ್ನು ಕತ್ತರಿಸ್ತಾರೆ, ಏನು ಆಡಿಸ್ತಾರೆ ರಥಿಕನನ್ನು. ಕೊನೆಗೆ ಅವನನ್ನು ತುಂಡರಿಸುವುದು. ಇದು ಕೀಟಲು ಕೊಡುವುದುಂಟು ಆಟದಲ್ಲಿ. ಇದು ಒಂದು ಆಟ ಅವರಿಗೆ. ರಥ ಅಂದರೆ ಹಿಗ್ಗಾಮುಗ್ಗ ಥಳಿಸಿ ಕೊಲೆ ಮಾಡುವುದಂದ್ರೆ ಇದು ಅರ್ಥ. ಹಾಗೆ ಹೇಳ್ತಾರೆ ಭೀಷ್ಮರು, ನಾನು ಕೃಷ್ಣನಿಗೆ ಬಾಣ ಬಿಟ್ಟಿದ್ದೇನೆ ಅಂದ್ರೆ ಅವರು ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ. ಹೋರಾಟ ನನಗೂ ಅರ್ಜುನನಿಗೂ, ಆದರೆ ನಾನು ಹೊಡಿತಾ ಇದ್ದದ್ದು ಕೃಷ್ಣನಿಗೆ ಅಂದ. ಆಗ ಏನು ಮಾಡಬೇಕು? ಕೃಷ್ಣ ಏನು ಮಾಡಲಿಕ್ಕಿಲ್ಲ. ಅರ್ಜುನ ತಪ್ಪಿಸಬೇಕು, ಆ ಬಾಣವನ್ನು ಹೊಡಿಬೇಕು, ನಿಲ್ಲಿಸಬೇಕು. ಅರ್ಜುನ ಸುಮ್ಮನೆ ಇರ್ತಿದ್ದ, ಕೃಷ್ಣನಿಗೆಲ್ಲ ಅವನೇನಾದರೂ ಮಾಡ್ತಾನೆ ಅಂತ. ಅವನೆಂತ ಉಂಟು ಕೈಯಲ್ಲಿ ಚಾಟಿಯಲ್ಲಿ ಅದನ್ನೆಲ್ಲ ಬಿಡಲಿಕ್ಕೆ ಆಗ್ತದ? ಅದಕ್ಕೆ ಹೇಳ್ತಾನೆ, ಶಿತ ವಿಶಿಕ ಹತಃ, ಚೂಪಾದ ಬಾಣಗಳಿಂದ ನಾನು ಕೃಷ್ಣನನ್ನು ಚುಚ್ಚಿದ್ದೇನೆ. ವಿಶೀರ್ಣ ದಂಸಃ, ಅವನ ಕವಚವನ್ನು ಹರಿದಿದ್ದೇನೆ. ಕ್ಷತಜ ಪರಿಪ್ಲುತಃ, ಮೈತುಮ್ಮ ನೆತ್ತರು ಬರುವಂತೆ ಮಾಡಿದ್ದೇನೆ ಅಂದ. ಕೃಷ್ಣನ ಮೈಯಲ್ಲಿ ನೆತ್ತರಿಲ್ಲ. ಅವನಿಗೆ ತೋರಿಸಿದ್ದಾನೆ, ನೀನು ಹೊಡಿತೀಯ, ನಾನು ಕೂಗ್ತೇನೆ. ಇದು ಕೃಷ್ಣನದ ಆಟ. ನೀನು ಹೊಡೆಯುವುದಿಲ್ವ, ನಾನು ಕುಣಿತೇನೆ. ನೀನು ಏನು ಮಾಡ್ತೀಯ ಅದಕ್ಕೆ ನಾನು. ಅದನ್ನ ಭೀಷ್ಮರವನಿಗೆ ಹೊಡಿಬೇಕು, ನೆತ್ತರು ಚಿಮ್ಮಬೇಕು, ಮೈ ಹರಿಬೇಕು, ಗಾಬರಿ ಆಗಬೇಕು, ಬೆವರು ಸುರಿಸಬೇಕು, ಕೂದಲು ಕೆಬೆರಬೇಕು, ಹೀಗೆಲ್ಲ ಮಾಡ್ತಾನೆ. ಹಾಗೆ ಮಾಡಿ ತೋರಿಸಿದವ. ರಣಾಂಗಣದಲ್ಲಿ ಧೂಳೆದ್ದ ಮೈಯವ
ನೆತ್ತರು ಚಿಮ್ಮಿದೆ, ಬೆವರು ಜಾರಿದೆ, ಮೋರೆ ಕಪ್ಪಿಟ್ಟಿದೆ, ಗರ್ವಕ್ಕೆ ಅಡರಿದ್ದಾನೆ ಕೃಷ್ಣ. ಹಾಗೆ ಮಾಡ್ತೇನೆ ಎಂದು ಮಾಡಿ ತೋರಿಸಿದ. ಪ್ರಸಭಮಭಿಸಸಾರ ಮದ್ವದಾರ್ಥಂ, ದಡಕ್ಕನೆ ಗಾಡಿಯಿಂದ ಹಾರಿ ನನ್ನೆಡೆಗೆ ಓಡಿ ಬಂದಲ್ಲ, ಸಾಯಿಸ್ತೇನೆ ಅಂತ ಕೃಷ್ಣ ಈಗ ಬಾ ಅಂತಾನೆ. ಸಾಯಲಿಕ್ಕೆ ಹೊರಟ ಭೀಷ್ಮ ಮಲಗಿ ನಿಂತವ ಇದನ್ನು ನೆನಪಿಸ್ತಾ ಇದ್ದಾನೆ. ಆವತ್ತು ಹೊಡಿಲಿಕ್ಕೆ ಬಂದಿದ್ದಾನೆ, ಇವತ್ತು ಹೊಡೆದು ಬಿಡಲಿ ಎಂದು. ಸ ಭವತು ಮೇ ಭಗವಾನ್. ಯಾಕೆ? ಮುದೇ ಮುಕುಂದ. ಭಾಳ ಚೆನ್ನಾಗಿ ಹೇಳ್ತಾನೆ. ಇದು ಕೊಲೆ ಅಲ್ಲ, ಇದು ಕೊನೆ, ಇದು ಮೋಕ್ಷದೆಡೆಗೆ ಪಯಣ. ಭಗವಂತ ಮೋಕ್ಷ ಕೊಡುವವ ನನಗೆ ಈ ನನ್ನ ಹರಿದ ದೇಹದಿಂದ ನನಗೆ ಮುಕ್ತಿ ಕೊಡಲಿ, ಆನಂದವನ್ನಿಡಲಿ ಅಂತ ಎಂಥ ಅದ್ಭುತವಾದ ಪ್ರಾರ್ಥನೆ. ಹೊಡೆದ ದೇಹ ಇವತ್ತು ಬಂದು ನನ್ನನ್ನು ಪೂಸಬೇಕು ಅಂತ ಕೇಳುವ ಭೀಷ್ಮ ಎಲ್ಲಿ ನೋಡಿ. ದೇವರನ್ನು ಕರೆಯುವ ಒಂದು ಆತ್ಮೀಯವಾದ ಕರೆ ಅದು. ಅತ್ಯಂತ ಎತ್ತರದ ಆಸನದಲ್ಲಿ ಕುಳ್ಳಿರಿಸಿ ಅಗ್ರ ಪೂಜಾರ್ಹ ಅಂತ ಹೇಳಿ ಸರ್ವೋತ್ತಮ ದೇವರು ಅಂತ ಹಾಡಿದ ಜನರನ್ನು ಬಹಳ ಜೋರಾಗಿ ಎದೆ ತಟ್ಟಿದ ಭೀಷ್ಮ ಅದೇ ಕೃಷ್ಣನನ್ನು ತನ್ನೆಡೆಗೆ ಬರುವಂತೆ ಕೃಷ್ಣ ಹೇಳಿದ. ಅರ್ಜುನ ಹತ್ರ ಹೇಳ್ತಾನೆ, ನೋಡು ಅರ್ಜುನ, ಒಂದು ಪ್ರತಿಜ್ಞೆ ಮಾಡು ನೀನು. ಏನು ಅಂತ? ನನ್ನ ಭಕ್ತರಿಗೆ ಯಾವತ್ತೂ ಅಳಿವು ಇಲ್ಲ, ಕೊನೆ ಇಲ್ಲ, ಹಾಳಿಲ್ಲ, ತೊಂದರೆ ಇಲ್ಲ ಅಂತ. ಅರ್ಜುನ ಹೇಳ್ತಾನೆ, ಕೃಷ್ಣ ನೀನೇ ಹೇಳು. ಯಾಕೆ? ನಿನ್ನಲ್ಲಿ ವಿಶ್ವಾಸ ಎಲ್ಲರಿಗಿದೆ, ನೀನು ಹೇಳುವುದರಲ್ಲಿ ಅರ್ಥ ಇದೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾನು ಹೇಳಿದರೆ ಕೆಲವೊಮ್ಮೆ ನಾನೇ ತಪ್ಪಿಸ್ತೇನೆ, ನಾನೇ ಮಾಡಿದ್ದಲ್ಲ ರೂಲ್ಸು. ಹಾಗಾಗಿ ಈ ಬಾಗಿಲಲ್ಲೇ ಬರಬೇಕು ಅಂತ ಹೇಳಿ ನಾವೇ ಆ ಬಾಗಿಲನ್ನು ಮುಚ್ಚಿರ್ತೇವೆ, ಆದರೆ ಅದರ ಕೀಯನ್ನು ನಾವೇ ತಗೊಂಡು ಒಳಗೆ ಬರ್ತೇವೆ. ಯಾಕೆ? ಅದು ನಾವೇ ಮಾಡಿದ್ದು, ನನಗೆ ತೊಂದರೆ ಇಲ್ಲ, ಉಳಿದವರಿಗೆ ಅಂತ ಅರ್ಥ ಅಂತ ಹೇಳಿಬಿಡ್ತೇವೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅದು ಬೇಡ. ನನ್ನ ಭಕ್ತರು ಒಂದೊಮ್ಮೆ ಮಾಡಿದ್ದಾರೆ ಪ್ರತಿಜ್ಞೆ, ಅದನ್ನು ನಾನು ಯಾವತ್ತೂ ಬ್ರೇಕ್ ಮಾಡುವುದೇ ಇಲ್ಲ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಇದು ಸಂಜಯ ಹೇಳಿದ ನುಡಿಯೇ, ಗೀತೆಯದ್ದೇ ಮಾತು. ಅರ್ಜುನ, ನೀನು ಪ್ರತಿಜ್ಞೆ ಮಾಡು, ನನ್ನ ಭಕ್ತರಿಗೆ ಅಳಿವಿಲ್ಲ ಅಂತ. ಯಾಕೆ? ನೀನು ನನ್ನ ಭಕ್ತ, ಆದ್ದರಿಂದ ನಾನು ನಿನ್ನ ಭಕ್ತ. ನನಗೆ ನೀನು ಭಕ್ತನಾದ್ದರಿಂದ ನಿನ್ನ ಮಾತನ್ನು ನಾನು ಉಳಿಸಿಕೊಡುತ್ತೇನೆ. ಉಳಿದವರ ಮಾತನ್ನು, ನನ್ನ ಮಾತನ್ನಾದರೂ ಅಳಿಸ್ತೇನೆ, ನಿನ್ನ ಮಾತು ಉಳಿಸ್ತೇನೆ. ಏನು ಕೇಳಿದರೆ, ನನ್ನನ್ನು ನಂಬಿದವರಿಗೆ ಯಾವತ್ತೂ ಅಳಿವಿಲ್ಲ ಹೇಳಿಬಿಡು. ಕೃಷ್ಣ ಹೇಳಿಲ್ಲ, ಕೃಷ್ಣ ಹೇಳಿದ್ದಾನೆ, ಯಾವತ್ತೂ ಹೇಳಿದ್ದಾನೆ ಅವನು. ನನ್ನ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾ ನಿತ್ಯಾಭಿಯುಕ್ತ ನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅದ್ದೂರಿಯಾದ ಕೃಷ್ಣನ ಮಾತು, ತುಂಬ ಸೊಗಸಾದ ಮಾತದು. ನನ್ನನ್ನೇ ನಂಬಿ ಬಂದವರನ್ನು ಎಂದೂ ಸಹ ನಾನು ಕೈ ಬಿಡುವುದಿಲ್ಲ, ಅವರಿಗೆಲ್ಲವನ್ನೂ ಕೊಡ್ತೇನೆ, ಎಲ್ಲವನ್ನು ಉಳಿಸ್ತೇನೆ ಅಂದ. ಕೊಡುವುದೆಲ್ಲ ಎಲ್ಲರೂ ಕೊಡ್ತಾರೆ, ಆದರೆ ಉಳಿಬೇಕಲ್ಲ, ಹಾಳಾಗ್ತದದು. ಆಗದಂತೆ ನಾನು ಮಾಡ್ತೇನೆ, ಅವರಿಗೆ ಕ್ಷೇಮ ಆಗುವಂತೆ, ಮೋಕ್ಷ ಆಗುವಂತೆ, ಅವರು ಎಲ್ಲವೂ ಸಿಗುವಂತೆ, ನಾನು ಸಿಗುವಂತೆ ಮಾಡ್ತೇನೆ ಅಂದಿದ್ದಾನೆ ಕೃಷ್ಣ. ಕೃಷ್ಣ ಹೇಳುವುದು ಹೇಳಿದ್ದಾನೆ, ಆದರೆ ಅರ್ಜುನನಲ್ಲೂ ಹೇಳಿಸಿದ್ದಾನೆ, ನೀನು ಹೇಳಿಬಿಡು ಮಾರಾಯ ಅಂತ. ಹಾಗಾಗಿ ಇವತ್ತು ಭೀಷ್ಮ ಭಕ್ತನಾಗಿ ಅಗ್ರಪೂಜೆ ಕೊಟ್ಟದ್ದರಿಂದ ಅವನ ಭಕ್ತಿಗೆ ಮೆರೆದ ಭಗವಂತ ಹೇಳ್ತಾನೆ, ನೀನು ಹೇಳಿದ್ದನ್ನು ಒಪ್ಪಿದ್ದೇನೆ ಅಂತ. ಹೋಗಿ ಅವನನ್ನು ತಾನು ಆಯುಧ ಹಿಡಿದು ತೋರಿಸಿ, ನಿನ್ನ ಪ್ರತಿಜ್ಞೆ ಈಡೇರಿಸಿದ್ದೇನೆ ನೋಡು. ನಾಳೆ ಭೀಷ್ಮ ಮಾಡಿದ ಪ್ರತಿಜ್ಞೆ ಅದು ವ್ಯರ್ಥ ಅಂತ ಯಾರು ಹೇಳೋದು ಬೇಡ. ಅಬ್ರಹ್ಮಚಾರಿಯಾಗಿ ಉಳಿತೇನೆ ಎನ್ನುವುದಷ್ಟೇ ದೊಡ್ಡ ಪ್ರತಿಜ್ಞೆ ಅಲ್ಲವನದು. ವಾಸ್ತವವಾಗಿ ಕೃಷ್ಣನಲ್ಲಿ ಆಯುಧ ಹಿಡಿಸ್ತೇನೆ ಎನ್ನುವುದು ಪ್ರತಿಜ್ಞೆಯವನ ದೊಡ್ಡ ಸಂಗತಿ. ಅದನ್ನು ಉಳಿಸಿಕೊಟ್ಟವ ಕೃಷ್ಣ. ಮುರಿಬಹುದಿತ್ತು, ಮುರಿದಿಲ್ಲವ. ಹನುಮಂತನನ್ನು ಹಿಡಿಲೇಬೇಕು ಅಂತ ಹಠ ಮಾಡಿ ಯಾವುದಕ್ಕೂ ಬಗ್ಗುವುದಿಲ್ಲ ಅಂದಾಗ ಇಂದ್ರಜಿತ್ ಬ್ರಹ್ಮಾಸ್ತ್ರ ಬಿಟ್ಟು ಕಟ್ಟಿದ. ಹನುಮಂತ ಯೋಚನೆ ಮಾಡಿದ, ಬ್ರಹ್ಮಾಸ್ತ್ರ ಅದು ನನ್ನದೇ ಒಂದು ಲೆಕ್ಕಾಚಾರ ನೋಡಿದರೆ, ಯಾಕೆ ನಾನು ಮುಂದೆ ಬ್ರಹ್ಮನೇ ಆಗುವುದು. ಅದನ್ನು ವಸಿಷ್ಠರು ಹೇಳಿರ್ತಾರೆ, ಬ್ರಹ್ಮ ಭವಿಷ್ಯತ್ಯಪಿತೇ ಪ್ರಸಾದಾತ್ ಅಂತ ವಾಲ್ಮೀಕಿ ರಾಮಾಯಣದಲ್ಲೇ ಉಂಟದು. ನಿನ್ನ ಅನುಗ್ರಹದಿಂದ ರಾಮನೇ ಇವ ಮುಂದೆ ಬ್ರಹ್ಮ ಪದವಿಗೆ ಬರ್ತಾನೆ, ನಿನ್ನ ಸೇವೆ ಮಾಡಿದ ಹನುಮಂತ ಅಂತ ಹೇಳಿ ಅಲ್ಲೇ ಇದೆ ಗೆರೆ. ಹಾಗಾಗಿ ಹನುಮಂತ ಸುಮ್ಮನೆ ಯೋಚನೆ ಮಾಡ್ತಾನೆ, ಇದೆಲ್ಲ ನನಗೆಂತ ಮಾಡೋದಿಲ್ಲ, ಆದರೆ ಲೋಕಕ್ಕೆಲ್ಲ ನಾನು ತೋರಿಸಬೇಕು ಬ್ರಹ್ಮಾಸ್ತ್ರಕ್ಕೆ ಕಿಮ್ಮತ್ತಿದೆ ಅಂತ. ಹಾಗಾಗಿ ಇವಾಗ ಕಟ್ಟಿ ಹಾಕಿದ್ದಲ್ಲಿ ನಾನು ಸುಮ್ಮನೆ ಇರ್ತೇನೆ ಅಂತ ಮಾಡ್ತಾನೆ. ನೋಡುವ, ಕಟ್ಟಿದರೂ ನನಗೇನು ಆಗುವುದಿಲ್ಲ, ಆದರೂ ನೋಡುವ ಅಂಥೇಳಿ ಬ್ರಹ್ಮಾಸ್ತ್ರ ಬಿಟ್ಟ ನಂತರ ಸೈಲೆಂಟ್ ಆದ ಹನುಮಂತ. ಇಷ್ಟರವರೆಗೆ ಓಡಾಡ್ತಾ ಇದ್ದವ ಒಂದು ಗುರಿಗೂ ಸಿಗ್ತಾ ಇರಲಿಲ್ಲ. ಗಮ್ಮತ್ತು ಅಂದರೆ ಬಾಣದ ಗುರಿ ಇಟ್ಟಲ್ಲಿ ಇರ್ತಾನೆ, ಹೊಡೆದಾಗ ತಪ್ಪಿಸಿದ್ದಾನವ. ಎಲ್ಲ ಆಯುಧಗಳ ಕಥೆ ಹಾಗಿತ್ತು. ಕೆಲವು ತಾನೇ ಹಿಡ್ಕೊಂಡು ವಾಪಸ್ ಹೊಡೆದವರನ್ನೇ ಮುಗಿಸಿದ್ದಾನೆ. ಈಗ ಸಿಕ್ಕಿಬಿದ್ದದ್ದು ನೋಡಿ ಎಲ್ಲ ರಾಕ್ಷಸರಿಗೆ ಖುಷಿಯಾಗಿ ಇದ್ದ ಬಿದ್ದ ಹಗ್ಗ ಬಟ್ಟೆ ಎಲ್ಲ ತಂದು ಅವನಿಗೆ ಸುತ್ತಿ ಹಾಕಿದ್ದಾರೆ, ಕಟ್ಟಿ ಹಾಕಿದ್ದಾರೆ. ಇಂದ್ರಜಿತ್ ನಗತಾ ಇದ್ದಾನೆ ಒಳಗಿಂದ.
ಹಾಳಾಗಿ ಹೋಯಿತು ಈ ರಕ್ಕಸರ ಕತೆ ಅಂತ. ಯಾಕೆಂದರೆ ಯಾವಾಗಲಾದರೂ ಅಸ್ತ್ರಗಳು ಕಟ್ಟಿ ಹಾಕಿದರೆ ದೇವತೆಗಳು, ಅದಕ್ಕೆ ನೀವು ಏನಾದರೂ ಶಸ್ತ್ರಗಳನ್ನು ಪ್ರಯೋಗ ಮಾಡಿದರೆ ಅದು ಎದ್ದು ಹೋಗ್ತದೆ. ಹಗ್ಗ ಕಟ್ಟಿದರೆ ಬ್ರಹ್ಮಾಸ್ತ್ರ ಹೋಯಿತು, ಅದಕ್ಕೆ ಬೇಸರ ಆಗ್ತದೆ. ಹಾಗೆ ಆಯಿತು ಇದು ಕತೆ. ಅದರಿಂದ ಅವನು ಮುಕ್ತ. ಈಗ ಹನುಮಂತನಿಗೆ ಖುಷಿಯಾಗಿದೆ. ಈಗ ಇಂದ್ರಜಿತ್ ಯೋಚನೆ ಮಾಡ್ತಾನೆ, ನನ್ನ ಕೆಲಸ ಹಾಳು ಮಾಡಿದ್ರಲ್ಲ, ಇನ್ನೊಮ್ಮೆ ಮಾಡುವ, ಇನ್ನೊಮ್ಮೆ ಆಗುವುದಿಲ್ಲ. ಒಂದು ಸರ್ತಿ ಪ್ರಯೋಗ ಮಾಡಿದರೆ ಬ್ರಹ್ಮಾಸ್ತ್ರ ಮತ್ತೊಮ್ಮೆ ಪ್ರಯೋಗ ಮಾಡಲಿಕ್ಕೆ ಬರುವುದಿಲ್ಲ, ಅದಕ್ಕೆ ಅವಮಾನ ಮಾಡಿದ್ರಿಂದ. ಇವುಗಳೆಲ್ಲ ಹಗ್ಗ ತಂದ ಕಟ್ಟಿದ್ದಾವೆ ಇವುಗಳನ್ನು, ಇವುಗಳಿಗೆ ಬುದ್ಧಿ ಉಂಟು ಅಂತ ತಿಳ್ಕೊಂಡ. ಆದರೆ ಹನುಮಂತ ಸುಮ್ಮನೆ ಕೂತದ್ದು ನೋಡಿ ಇಂದ್ರಜಿತಿಗೂ ಆಶ್ಚರ್ಯ ಆಯಿತು. ಇವನು ಬ್ರಹ್ಮಾಸ್ತ್ರ ಉಂಟು ತಿಳ್ಕೊಂಡು, ನಾನು ಮೊನ್ನೆ ಹೇಳಿದಾಗೆ ತಡಮೆ ಉಂಟು ಅಂತ ಕುರಿ ಹಾರಿದಾಗೆ ಸುಮ್ಮನೆ ಕೂತಿದ್ದಾನೆ. ಇವ ಏನೋ ಹೆಚ್ಚು ಕಡಿಮೆ ಆಗಿದೆ ಎಂದು ಸುಮ್ಮನೆ ಕೂತರು. ಹನುಮಂತನು ಸುಮ್ಮನೆ ಕೂತಿದ್ದಾನೆ, ನನಗೆ ಗೊತ್ತುಂಟು ಅಸ್ತ್ರವಾಗಿದೆ ಅಂತ ಮಾಡ್ತಾರೆ, ನೋಡುವ ಇವರು ನೋಡುವ ಅಂತ. ಅವನು ಸುಮ್ಮನೆ ಕೂತಿದ್ದಾನೆ, ಇವರು ಸುಮ್ಮನೆ ಕೂತಿದ್ದಾನೆ. ಹಾಗೆ ಆದದ್ದು ಇಲ್ಲಿ ಸಹ. ಭೀಷ್ಮರದೇನೋ ವೈಭವದ ಶಂಖನಾದ ಇತ್ತು, ಇವು ಅರ್ಥ ಮಾಡಿಕೊಂಡಿಲ್ಲ. ಅದರ ಮೇಲೆ ಎಲ್ಲ ಒಟ್ಟರೆ ಬಿಟ್ಟರೆ ಸೌಂಡ್ ಮಾಡಿಬಿಟ್ರು. ಅತ್ತ ಬೇರಿತಾಡನೆ, ಇತ್ತ ಕೈಯಲ್ಲಿ ಕುಟ್ಟುವುದೆಲ್ಲ ಮಾಡಿ ಸಹಜವಾದ ಒಳ್ಳೆಯ ಸದ್ದನ್ನು ಅಡಗಿಸಿಬಿಟ್ರು. ಶಂಖವೇ. ಅದರೇನಾಯಿತು, ಶಂಖ ಮಿಕ್ಸ್ ಆಯ್ತಲ್ಲಿ. ಪಾಂಡವರ ಶಂಖನಾದದ ಒಂದು ಪರಂಪರೆಯಲ್ಲಿ ಸ್ವಚ್ಛತೆ ಇತ್ತು. ಭೀಷ್ಮರ ಶಂಖನಾದದ ಮೇಲೆ ಇನ್ನೊಬ್ಬರ ಶಂಖಗಳು, ತಮಟೆಗಳು, ಮದ್ದಳೆಗಳು, ನಗರಿಗಳು, ಬೇರಿಗಳು ಎಲ್ಲ ಒಟ್ಟು ಸೇರಿಸಿ ಅದನ್ನು ಕೆಡಿಸಿದವು. ಅಪಸ್ವರ ಎದ್ದಿತ್ತು. ಹಾಗೆ ಬ್ರಹ್ಮಾಸ್ತ್ರ ಸ್ವಚ್ಛ ಇತ್ತು, ಅದರ ಮೇಲೆ ಬಟ್ಟೆ ಬರೆ ನೂಲು ಕಾಗದ ಎಲ್ಲ ಸಿಕ್ಕಿಸ್ಲಿಕ್ಕೆ ಹೋಗಿ ಅದು ವೇಸ್ಟ್ ಆಯಿತು. ಹಾಗೆ ಇಲ್ಲಿ ಆಗುವ ಕಥೆಗಳೆಲ್ಲ ತಂತ್ರಾಂಶಗಳಲ್ಲಿ ಎಷ್ಟೆಲ್ಲ ಲೂಸ್ ಆಗ್ತದೆ, ಲೂಪ್ ಹೋಲ್ಸ್ಗಳಂತೇವೆ ನಾವು, ಹೇಗೆ ಆಗಿ ಹೋಗಿದೆ ಅಂತ ತೋರಿಸ್ತಾರವರು. ಅದೇ ಪ್ರಕಾರ ಭೀಷ್ಮ ಬಹಳ ಅದ್ಧೂರಿಯಾಗಿ ಕೃಷ್ಣನನ್ನು ಎಬ್ಬಿಸಿ ನಿಂತವ. ಇಲ್ಲಿ ಪ್ರತಿಜ್ಞೆಯ ಮಾತು ಕೇಳಿ ಹೋದ ದುರ್ಯೋಧನ ಬೇರೆ ಕೆಲಸಕ್ಕೆ, ಅಲ್ಲಿ ಬೇಡ ನಾವು ಹೋಗುವುದು. ಅರ್ಜುನನ ಹತ್ರ ಕೃಷ್ಣ ಕೇಳ್ತಾನೆ, ನಿನಗೆ ಹುಚ್ಚ? ನಾನು ಆಯುಧ ಹಿಡಿಯೋದು ನಾನು ಒಬ್ಬ ಬರ್ತೇನೆ ಹೇಳಿದರೆ ನನ್ನನ್ನು ಆಯ್ಕೆ ಮಾಡೋದ ನೀನು? ಮುಂದಿನ ಕಥೆ ಎಂಥದ್ದು ಹೋರಾಟದಲ್ಲಿ? ಕೃಷ್ಣ ನೀನಿದ್ರೆ ಎಲ್ಲ ಆಗುವುದಿಲ್ವ ಅಂದ್ಬಿಟ್ಟ. ಹೋರುವುದು ನೀನಲ್ವನ? ಹೌದು, ಹೋರಾಟದಲ್ಲಿ ನಾನು ಇರ್ತೇನೆ ರಥದ ಮೇಲೆ, ಮತ್ತೆ ಎದುರಲ್ಲಿ ಯಾರಿದ್ದಾರೆ ಕೇಳಿದ ಕರ್ಕೊಂಡು ಹೋಗಲಿಕ್ಕೆ? ನೀನು ಬರಬೇಕು, ನನ್ನ ಸಾರಥಿ ಆಗಬೇಕು. ಎಲ್ಲಿಯಾದರೂ ಯಾರಾದರೂ ಕೇಳ್ತಾರೆ ಮಾರ್ಯಾರೆ, ನೀನು ಡ್ರೈವರ್ ಆಗಬೇಕು ಹೇಳಿದರೆ, ಚಾಲಕನಾಗಬೇಕು ಹೇಳಿದರೆ? ಲೋಕೋತ್ತರ ಮೂರ್ತಿ ಭಗವಂತ ಎತ್ತರದವ, ಅಗ್ರಪೂಜೆಯಲ್ಲಿ ನಿಲ್ಲಿಸಿ ಅವನಿಗೆ ಕೈಕಾಲು ತಿಕ್ಕಿಯೆಲ್ಲ ತೊಳೆದವರು ಇವರು ಪಾಂಡವರು. ಹೋಗಿ ಅರ್ಜುನ, ಕೃಷ್ಣ ಇಲ್ಲಿ ಬಾ ಎಂದ, ಒಂದು ಕೆಲಸ ಉಂಟು ಎಂದ, ನನ್ನ ರಥ ಎಳಿಲಿಕ್ಕೆ ಉಂಟು. ಆಯಿತು ಅಂದ. ಸಾರಥ್ಯಂತೆ ಕರಿಷ್ಯಾಮಿ ಕಾಮಸ್ ಸಂಪದ್ಯತ ಅಂತ. ಖಂಡಿತ ಮಾಡುವ ಮಾರಾಯ ಅಂದ. ನಿಂಗೆ ಖುಷಿಯಾಗಲಿ, ನಿನ್ನ ಗಾಡಿಯ ಬೋವಿ ನಾನು ಆಗ್ತೇನೆ ಬಾ. ಬಹಳ ಸಮಯದಿಂದ ಆಸೆ ಪಡ್ತಿದ್ದ ಅರ್ಜುನ. ಇದು ಇತಿಹಾಸದಲ್ಲಿ ಆಗಿರತಕ್ಕಂಥ ಕೆಲವು ಘಟನೆಗಳು. ಮುಂದಕ್ಕೆ ಕರ್ಣನನ್ನು ಯುದ್ಧದಲ್ಲಿ ದೂಡಬೇಕಾದ ದುರ್ಯೋಧನ ಇದೇ ಟೆಕ್ನಿಕೆಲ್ಲ ಮಾಡಿದ್ದ. ಮೊದಲ ದಿವಸ ಕರ್ಣ ಹೋರಾಡಿದ, ಚಪ್ಪೆ ಆಯಿತು ಯುದ್ಧ. ಮರುದಿನ ಹೋರಿಗೆ ಹೋಗುವಾಗ ದುರ್ಯೋಧನ ಕೇಳಿದ್ದಾನೆ, ಎಂಥದ್ದು ಮಾರಾಯ ಕರ್ಣ, ನಿನ್ನ ಮೇಲೆ ಭರವಸೆಯಲ್ಲಿ ನಾನು ಜಯವನ್ನು ಯೋಚನೆ ಮಾಡ್ತಾ ಇದ್ದೇನೆ. 17ನೆಯ ದಿನ, 16 ದಿನ ಕಳೆದಿದೆ, 17 ದಿನ ಕರ್ಣನ ಬಗ್ಗೆ ಕೇಳುತ್ತಾನೆ. ಎಲ್ಲ ಸರಿ ಉಂಟು. ವಿಜಯ ರಥ ಪರಶುರಾಮ ದೇವರು ಕೊಟ್ಟದ್ದು, ಶಕ್ತಿ ಆಯುಧ ಅದು ಕಳೆದೋಗಿದೆ ಈಗ ಕೊಟ್ಟದ್ದು. ಘಟೋತ್ಕಚ ಸತ್ತು, ನಾನು ಜೋರಿದ್ದೇನೆ. ಆದರೆ ಎಂತ ಮಾಡೋದು, ನನಗೆ ಒಳ್ಳೆ ಗಟ್ಟಿಯಾದ ಸಾರಥಿ ಇಲ್ಲ ಅಂದ. ಅಲ್ಲಿ ಅರ್ಜುನ ಶೈನ ಆಗೋದು ಯಾಕೆ ಕೇಳಿದೆ, ಕೃಷ್ಣನ ಸಾರಥ್ಯದಲ್ಲಿ ಅವು ಹೇಳೋದು. ಹಿಂದೊಮ್ಮೆ ತ್ರಿಪುರಾಸುರರ ಸಂಹಾರಕ್ಕಾಗಿ ರುದ್ರದೇವ ಹೊರಟಾಗ ಬ್ರಹ್ಮದೇವ ಸಾರಥ್ಯ ಮಾಡಿದ್ದು ಬ್ರಹ್ಮ, ಅವನಪ್ಪ. ಇನ್ನೇನು ಹೇಳುವ, ಲೋಕದ ಸೃಷ್ಟಿಕರ್ತ ಸಂಹಾರಕಾರಕನಿಗೆ ಸಾರಥಿ ಆಗಿತ್ತು. ಅದನ್ನು ಸಾರಥಿ ಗಟ್ಟಿ ಇದ್ದರೆ ಕೆಲಸ ಆಗ್ತದೆ ಅಂತ ಹೇಳಿದ. ಕೃಷ್ಣನಂತೆ ಅಂತ ಯಾರು ಬೇಕು, ಶಲ್ಯ ಬೇಕು ಅಂದ. ಹೋಗಿ ಶಲ್ಯನನ್ನು ಪೂಸಿ ಮಾಡಿ ಕೌರವ ಅವನಿಗೊಂದು ಸಾರಥ್ಯ ಮಾಡಿ, ಎಂಥದ ನಾನು ಗಾಡಿ ಹೊಡಿಲಿಕ್ಕೆ ಬಂದದ್ದ, ನಾನು ಈಗಲೇ ಹೊರಟಾಯಿತು ಅಂತ ಹೇಳಿ ಹೊರಟೇ ಬಿಟ್ಟ ಶಲ್ಯ. ದಮ್ಮಯ್ಯ ಮಾರೆ, ಹಾಗೆಲ್ಲ ನೋಡು, ತ್ರಿಪುರಾಸುರನಿಗೆ ಬ್ರಹ್ಮದೇವ ಸಾರಥ್ಯ ಮಾಡೋದಿಲ್ವಾ? ದೊಡ್ಡ ಜನರೇ ಸಾರಥ್ಯ ಮಾಡು. ಅದು ಎಲ್ಲಿ ಕೇಳಿದರೆ, ಈ ರೇಸ್ ಉಂಟಲ್ಲ ಕೆಲವೊಮ್ಮೆ, ಕಾರ್ ರೇಸುಗಳು ಅಥವಾ ಬೈಕ್ ರೇಸ್ ಎಲ್ಲ, ಅದರಲ್ಲಿ ಫ್ರಂಟಲ್ಲಿ ಕೂತವನೇ ಜೋರು ಇರುತ್ತೆ, ಕಾರಲ್ಲಿ ಡ್ರೈವರೇ ಜೋರು. ಎಲ್ಲಿಂದ ಏನು ಸ್ಕೆಚ್ ಎಲ್ಲ ಮಾಡಿಕೊಡ್ತಾರೆ, ಮಾಲಕ ಹಿಂದೆ ಕೂತ್ಕೊಂಡು ಓಡುವುದು, ಅದರ ರಿಸ್ಕ್ ಎಲ್ಲ ಅವನಿಗೆ, ಅವನೆಲ್ಲ ನೋಡಿಕೊಳ್ಳಿಕ್ಕೆ. ಹಾಗೆ ಇದು ಇವತ್ತು ನಮ್ಮ ರಥ ದೇಹ ಓಡಲಿಕ್ಕೆ ನಮಗಿಲ್ಲ ಬೆಪ್ಪರು, ನಾವು ಒಳಗೆ ಕೂತ ದೇವರು ಹೇಳ್ಕೊಂಡು ಹೋದ್ರೆ ಭಾರಿ ಖುಷಿಯಲ್ಲಿ ಓಡ್ತೇವೆ. ಎಲ್ಲಾದರೂ ಪರವಾಗಿಲ್ಲ, ಯಾಕೆ ದೇವರಿದ್ದಾರೆ ಅಂತ. ಅವರ ಮೇಲೆ ಭರವಸೆ ಹಾಕಿದರೆ, ಸಾರಥಿಯ ಮೇಲೆ ಭರವಸೆ ಹಾಕಿದರೆ ಗಾಡಿಯೂ ಸೇಫು, ಗಾಡಿಯಲ್ಲಿ ಕೂತ ನಾವು ಸಹ ಸೇಫ್. ನೀವು ಅವರ ಮೇಲೆ ಭರವಸೆ ಹಾಕಲಿಲ್ಲದಿದ್ದರೆ
ನಮ್ಮದು ಗಾಡಿಯೂ ಇಲ್ಲ ಗಾಡಿ, ನಾವು ಗುಂಡಿಗೆ ಬೀಳುತ್ತೇವೆ. ಅಂದ ಕೃಷ್ಣನ ಮೇಲೆ ಅಷ್ಟು ಫೈತ್ ಅವನಿಗೆ. ಕೃಷ್ಣನ ಹೇಳಿಬಿಟ್ಟ, ಆಯ್ತು ಮಾರೆ ಸಾರಥ್ಯ ಮಾಡುತ್ತೇನೆ ಅಂತ. ಆವಾಗ ಬಹಳ ದೊಡ್ಡ ಮಟ್ಟಿನಲ್ಲಿ ಕೃಷ್ಣನನ್ನು ತನ್ನ ಆಸನದಲ್ಲಿ ಕುಳ್ಳಿರಿಸಿ, ಎಷ್ಟು ಜೋರು ಕೃಷ್ಣನ ಸಾರಥ್ಯ ಇತ್ತು ಕೇಳಿದರೆ, ದ್ರೋಣ ಅಷ್ಟು ದೂರದಿಂದ ಹೊಡೆದಿದ್ದಾನೆ ಬಾಣ. ಕೃಷ್ಣ ಎಲ್ಲಿದ್ದಾನೆ, ಅರ್ಜುನ ಎಲ್ಲಿದ್ದಾನೆ ಕೇಳಿದರೆ ಅವನನ್ನು ಕ್ರಾಸ್ ಮಾಡಿದ್ದಾನೆ. ಬಾಣ ಎದುರು ಬರಬೇಕಲ್ಲ, ಎಷ್ಟು ಸ್ಪೀಡ್ ಗಾಡಿ ಓಡಿದೆ ಅಂದರೆ ಅವನು ಬಿಟ್ಟ ನಂತರ ಬಾಣ ಅವನಿಗಿಂದ ಆಚೆ ಇವರಿದ್ದಾರೆ. ದ್ರೋಣ ಹುಡುಕ್ತಾನೆ, ಎಲ್ಲಿದ್ದಾನೆ, ಎದುರು ಹಿಂದೋಗಿ ಆಯ್ತಾ, ತಿರುಗಬೇಕು. ಅವನು ತಿರುಗಿ ಹೋಗಿ ಆಗಿದೆ, 4 ಬಾಣ ಹಿಂದಕ್ಕೆ ಹೊಡೆದು ಹೋಗಿದ್ದಾನೆ ಅರ್ಜುನ. ಮುಗಿದೋಯ್ತು, ದ್ರೋಣ ನನಗೆ ಗೆಲ್ಲುವ ಕಥೆ ಅಲ್ಲ. ಈ ರೀತಿಯಾಗಿ ವಿಚಿತ್ರವಾಗಿರತಕ್ಕಂತಹ ರಥವನ್ನು ಓಡಿಸುವ ಕತೆ ನಮಗೆ ಗೊತ್ತಿದೆ. ಕರ್ಣ ಸರ್ಪಾಸ್ತ್ರ ಬಿಟ್ಟಾಗ, ನಾಗಾಸ್ತ್ರ ಬಿಟ್ಟಾಗ ಕೃಷ್ಣ ಏನು ಮಾಡಿದ, ರಥವನ್ನೇ 2 ಇಂಚು ತಗ್ಗಿಸಿದ, ಕಾಲಲ್ಲಿ ಪ್ರೆಷರ್ ಒತ್ತು ಮಾಡಿ. ಅವನ ಕಿರೀಟ ಹರಿಯೋಯ್ತು, ಕುತ್ತಿಗೆ ಹೋಗಲಿಲ್ಲ. ಅದು ಇಷ್ಟೆಲ್ಲ ಅದ್ಭುತವಾದಂಥ ಕಸರತ್ತು ಕೃಷ್ಣ. ಇದು ಸಾರಥಿಯ ಕತೆ. ತನ್ನನ್ನು ರಕ್ಷಣೆ ಮಾಡಿದ, ಕುದುರೆಯೂ ಸಾಯಲಿಲ್ಲ 18 ದಿನ, ಚಕ್ರವೂ ಮುರಿಲಿಲ್ಲ, ಅರ್ಜುನನು ಹೋಗಲಿಲ್ಲ. ಇದು ಸಾರಥಿ. ಹಾಗಾಗಿ ಅಂತಹ ಸಾರಥ್ಯವನ್ನು ಇಟ್ಟುಕೊಂಡ ಕೃಷ್ಣನಲ್ಲಿ ಹೇಳ್ತಾನೆ, ಋಷಿಕೇಶಂ ಮೇ ಅಚ್ಯುತ ಅಂದ. ನನ್ನ ಕೃಷ್ಣ, ನನ್ನ ದೇವರು, ನನಗೇನು ಹೆಚ್ಚು ಕಡಿಮೆ ಆಗದಂತೆ ನೋಡಿಕೊಳ್ಳುವ ಪೂರ್ಣವಾದ ಭರವಸೆಯ ಮೊತ್ತ ನೀನು ಅಂತಾನೆ. ಹೇಳಿಕೊಂಡು ಹೋಗುವಾಗ ಇದ್ದಿದೆ. ಆದರೆ ಒತ್ತು ಮಾತ್ರ ಆಚೀಚೆಯು ಕಾಣುತ್ತದೆ ಅಂತೇಳಿ 2-3 ಗೆರೆಗಳಿವೆ. ಮೇ ಅಂದರೆ ನನಗಾಗಿಯೂ ಅಂತಲೂ ಅರ್ಥ ಇದೆ, ನನ್ನ ಅಂತಲೂ ಅರ್ಥ ಇದೆ. 2 ಅರ್ಥ ಇದೆ ಮುಖ್ಯ. ನನಗಾಗಿ ಕೃಷ್ಣ ರಥವನ್ನು ನಿಲ್ಲಿಸು, ನಿನಗಾಗಿ ಬೇಕಾಗಿಲ್ಲ, ನನ್ನ ಕೃಷ್ಣ ರಥವನ್ನು ನಿಲ್ಲಿಸು, ಕೃಷ್ಣ ನನ್ನ ರಥವನ್ನು ನಿಲ್ಲಿಸು. ಹೀಗೆ 3 ಕಡೆಯಲ್ಲಿ ಅದು ಆಗ್ತದೆ, ಕೆಲಸ ಮಾಡ್ತದೆ. ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ, ಅಲ್ಲಿ ನಿಲ್ಲಿಸಿದರೆ ನನ್ನ ರಥವನ್ನು ನಿಲ್ಲಿಸುವಂತ. ರಥಂ ಸ್ಥಾಪಯ ಮೇ ಅಂದರೆ ನನಗಾಗಿ ರಥವನ್ನು ನಿಲ್ಲಿಸು. ರಥಂ ಸ್ಥಾಪಯ ಮೇಚ್ಯುತ ಅಂದರೆ ಓ ನನ್ನ ಕೃಷ್ಣನೇ ಅಂತ ಆಗ್ತದೆ. ಹೀಗಾಗಿ 3 ಬಟ್ಟೆಯಲ್ಲಿ ಆತನ ಚಿಂತನೆ ಕರಗಲಿಕ್ಕೆ ಹೋಗಿಯೇ ಕೃಷ್ಣನು ಒಂದು ರೀತಿಯಿಂದ ಅವನಿಗೆ ಖುಷಿ ಕೊಟ್ಟ. ಆಯಿತು ಅಂದ. 2 ಸೇನೆಯ ನಡುವೆ ತಗೊಂಡೋಗಿ ನಿಲ್ಲಿಸಿದ್ದಾನೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ದಾನೆ ಅಂತ ಅಂದರೆ ಒಂದು ಮಾತು ಹೇಳಿಬಿಟ್ಟ ಕೃಷ್ಣ ನಿಲ್ಲಿಸಿ. ಪಾರ್ಥ ಪಶ್ಯ ಏತಾನ್ನ ಸಮವೇತಾನ್ನ ಕುರೂನ್ ಇತಿ. ಇತಿಕರಣ ಅಂದರೆ ಅಲ್ಲಿ ಆಯಿತು ಅಂತ ವರ್ಡ್ ಮುಗೀತು, ಸೆಂಟೆನ್ಸ್. ಎಂತ ಹೇಳಿದ? ಪಾರ್ಥ ಸಮವೇತಾನ್ನ ಕುರುನ್ ಪಶ್ಯ, ಇಲ್ಲಿ ಬಂದಿರುವ ಕುರುಗಳನ್ನು ನೋಡು ಅಂತ. ಇಲ್ಲಿ ವಿಷಯ ಆದದ್ದೇ ಅಲ್ಲಿಯೇ. ಕುರುಗಳು ಬರುವುದು ಬಹಳ ಕಡಿಮೆ ಲೆಕ್ಕಾಚಾರದಲ್ಲಿ. 100 ಜನ ಕೌರವರು ಕುರುಗಳೇ. ಬಾಲ್ಯೀಕ, ಸೋಮದತ್ತ, ಶಲ, ಭೂರಿಶ್ರವಸು ಇವರೆಲ್ಲ ಒಂದು 4-6 ಜನ. ಮತ್ತು ಇವರ ಮಕ್ಕಳು 106 ಜನರದ್ದು 106 ಜನ ಮಕ್ಕಳು ಸೇರಿದರೆ ಒಟ್ಟೊಂದು 500 ಜನರು ಜಾಸ್ತಿ. ಅಂದರೆ ಕುರುವಂಶದ ಕುಡಿಗಳು. ಅದನ್ನು ಕೃಷ್ಣ ಹೇಳಿದ್ದು ಕುರುನ್ನಲ್ಲ, ಇರಲಿ. ಇವ ನೋಡಿದ್ದು ಯಾರನ್ನು ಎನ್ನುವಲ್ಲಿ ನಾವು ಲೆಕ್ಕಾಚಾರ ಮಾಡಿ ನೋಡಿದರು. ತತ್ರ ಪಶ್ಯತು ಸ್ಥಿತಾನ್ನ ಪಾರ್ಥ, ಪಾರ್ಥ ಅಂತ ಕರೆದು ಹೇಳಿದ್ದಾನೆ. ಹಾಗಾಗಿ ಪಾರ್ಥ ನೋಡ್ತಾ ಇದ್ದಾನೆ. ತತ್ರ ಪಶ್ಯತು ಸ್ಥಿತಾನ್ ಪಾರ್ಥ ಪಿತೃನತ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತತ ಶ್ವಶುರಾನ್ ಸುಹೃದಶ್ಚೈವ. 10 ರೀತಿಯಿಂದ ನೋಡ್ತಾ ಇದ್ದಾನೆ. ಅವನು ಹೇಳಿದ್ದು ಕುರುಗಳನ್ನು ನೋಡು ಅಂತ. ಇವ ತಪ್ಪಿಸಿ ಎಲ್ಲ ನೋಡ್ತಾ ಇದ್ದಾನೆ. ಇವನಿಗೆ ಕುರುನ್ ಹೇಳುವಾಗ ಗುರುನ್ ಕೇಳಿರಬೇಕು, ಅಥವಾ ಹೇಳಿದ್ದು ಹಾಗೆ ಅಂತ ಅರ್ಥ ಆಗಿದೆ ಅವನಿಗೆ. ನಿನ್ನ ಹಿರಿಯರನ್ನು ನೋಡು ಅಂತ. ಕಕಾರಕ್ಕೆ ಹತ್ತಿರ. ಇವತ್ತು ತಮಿಳಿನವರೆಲ್ಲ ಹೀಗೆ ಓದುದು. ಅವರಿಗೆ ಈ ಶ್ಲೋಕ ಕೆಲವೊಮ್ಮೆ ಗುರುನ್ ಅಂತಲೇ ಹೇಳ್ತದೆ. ಯಾಕೆ ಕಾಕ ಗಾ ಗ 4ಕ್ಕೆ ಒಂದೇ ಅವರು ಬರೆಯುವುದು. ಹೀಗೆ ಮಾಡಿ ಚಕ್ಕುಲಿ ಮಾಡಿ ಇಡ್ತಾರೆ. ಒಂದು ಸಾಮಾನ್ಯ ಲೆಕ್ಕಾಚಾರ ಇಲ್ಲದು ಒಂದೊಮ್ಮೆ ಚಕ್ಕುಲಿ ಬಿಡೋದಾದರೆ ಹಾಗೇ ಇರ್ತದೆ. ಇನ್ಯಾರಾದ್ರು ತಮಿಳರಿದ್ದರೆ ಬೈಯೋದು ಬೇಡ ನನಗೆ ಚಕ್ಕುಲಿ ಅಂತೇಳಿ. ಭಾಳ ಚೆನ್ನಾಗಿರ್ತದೆ ಅದು ನೋಡಲಿಕ್ಕೆ. ಹಾಗೆ ಅದು ಕಾ ಅಂದರು, ಖ ಅಂದರು, ಗಾ ಅಂದರು, ಘಾ ಅಂದರು, ಒಂದೇ ಬರೀಲಿಕ್ಕೆ. ಈಗ ಹೇಳಿಕೊಟ್ಟವರು ಕೆಲವರೆಲ್ಲ ನಂಬರ್ ಹಾಕ್ತಾರೆ 1 2 3 4 ಅಂತ ಓದಲಿಕ್ಕೆ ಅಂತ. ಹಾಗೆ ಅವರು ಏನು ಓದ್ತಾರೆ ಅವರಿಗೆ ಗೊತ್ತಿರೋದಿಲ್ಲ ಕೆಲವೊಮ್ಮೆ. ಹಾಗೆ ಇಲ್ಲಿ ಕುರುನನ್ನು ಗುರುನ್ ಓದುವುದರಿಂದ ಏನೂ ತಪ್ಪಾಗೋದಿಲ್ಲ. ಅವರ ಪ್ರಿಂಟಲ್ಲಿ ಗುರುನ್ ಓದಿದ್ರು ಸರಿ ಉಂಟು. ಅದನ್ನ ಕೃಷ್ಣ ಹೇಳಿದ್ದನ್ನು ಬರೆದು ತೋರಿಸಲಿಕ್ಕೆ ಹೇಳಿದರೆ ಅವರ ಪ್ರಕಾರದಲ್ಲಿ ಎಂಥದ್ದು ಆಗ್ತದೆ. ಅರ್ಜುನ ನೋಡಿದ. ತತ್ರ ಪಶ್ಯ ಸ್ಥಿತಾನ್ ಪಾರ್ಥ ಪಿತೃನ್
ತಂದೆಯಂದಿರನ್ನು ನೋಡಿದ. ಪಾಪ ಅವನಿಗೆ ಮಹಾಲಯ ಶ್ರಾದ್ದದ ನೆನಪಾಯಿತೇನು, ಮುಗಿದದ್ದಷ್ಟೇ. ಒಂದೊಮ್ಮೆ ಭಾದ್ರಪದದಲ್ಲಿ ಆಗದಿದ್ದರೆ ಆಶ್ವೀಜದವರೆಗೆ ತರಲಿಕ್ಕೆ ಉಂಟದು. ಈಗ ಕಾರ್ತಿಕ ಮುಗಿದು ಮಾರ್ಗಶೀರ್ಷಕ್ಕೆ ಬಂದದ್ದಷ್ಟೇ ಅವನು. ಇದಾಗಲೇ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವವನ್ನು ಮಾಡ್ತೇವೆ. ಆಗತಾಯೇ ಮಹಾಲಯೇ ಉಜ್ವಲ ಜ್ಯೋತಿಷ ಪ್ರಪಶ್ಯಂತೋ ವ್ರಜಂತುತೆ ಅಂತೇಳಿ ಗೂಡು ದೀಪ ಇಡುವುದು ಯಾಕೆ ಅಂತ ಕೆಲವರಿಗೆಲ್ಲ ಗೊತ್ತಿಲ್ಲ. ಅದು ಇಟ್ಟದ್ದು ಯಾಕೆ ಕೇಳಿದರೆ, ಪಿತೃಲೋಕದಿಂದ ಬಂದಿರತಕ್ಕ ಹಿರಿಯರು ಮಹಾಲಯ ಪಕ್ಷಗಳನ್ನೆಲ್ಲ ಮುಗಿಸಿ ಈಗ ಹೊರಡುವ ಸಮಯ. ಹಾಗಾಗಿ ಹೊರಡುವಾಗ ತಿಂಗಳ ಕಾಲದವರೆಗೆ ಅವರಿಗೆ ಬೆಳಕಾಗಲಿಕ್ಕೋಸ್ಕರ ವ್ಯೋಮದೀಪ ಇಡು. ವ್ಯೋಮದೀಪ ಅಂದರೆ ಆಕಾಶದೀಪ. ಅದು ಹಾರಿ ಹೋಗದಂತೆ ಅದಕ್ಕೆ ಗೂಡು ಕಟ್ಟಿದ್ದು ನಾವು. ಇವತ್ತು ನಾವು ಒಂದೊಮ್ಮೆ ಎಲೆಕ್ಟ್ರಿಕ್ ಬಲ್ಬನ್ನು ಅದರಲ್ಲಿ ಸಿಕ್ಕಿಸುವುದಾದರೆ ಗೂಡು ಯಾಕೆ ಕಟ್ಟಬೇಕು? ಅದನ್ನು ಅರ್ಥ ಆಗೋದಿಲ್ಲ. ಕಾರಣ ಕಂಡುಕೊಂಡು ಹೋಗುವವರಿಗೆ ದೀಪಕ್ಕೋಸ್ಕರ ಅಂತಾದರೆ ದೀಪೋತ್ಸವ, ಅದಕ್ಕೆ ಗೂಡು ಯಾಕೆ ಗಟ್ಟಿ ಇರಲಿ. ನಾವು ಮೇಲೆ ಕೇಳಿಸಿದ್ದು ಯಾಕೆ ಕೇಳಿದರೆ ಹಾರಿ ಹೋಗಬಾರ್ದು ಅಂತೇಳಿ ಅದಕ್ಕೊಂದು ಗೂಡು ಮಾಡಿ ಒಳ್ಳೆ ಬೆಳಕಿಟ್ಟದ್ದು. ನೋಡಿ, ಅರ್ಥ ಆಗೋದಿಲ್ಲ. ನಾವೇ ಗೂಡು ಮಾಡ್ತೇವೆ, ದೀಪ ಇಲ್ಲ. ಈಗ ಇನ್ನು ಕೆಲವರದೆಲ್ಲ ನಾಳೆಗೆ ಅಮಾವಾಸ್ಯೆಗೆ ಗೂಡು ದೀಪ ಇಳಿಯುವುದಿಲ್ಲ. ಅದು ಮತ್ತೆ ಅದು ಕೂಡಿಸುವವರದ್ದು ಬರ್ತದಲ್ಲ, ಅಲ್ಲಿವರೆಗೆ ಇರ್ತದೆ. ಕೆಲವೊಮ್ಮೆ ಅವರು ಇಡೋದು ಬೇರೆ ಉದ್ದೇಶಕ್ಕೆ, ನಾವು ಗೊತ್ತಿಲ್ಲ. ಕೆಲವರ ಮನೇಲಿ ಈಗಲೂ ಕೂಡಿಸು ದೀಪವೇ ಇರ್ತದೆ, ಅವರಿಗೆ ಯಾವುದು ಗೂಡು ಅಂತ ಗೊತ್ತಿಲ್ಲ, ಏನು ಮಾಡಬೇಕು ಅಂತಲೂ ಅರ್ಥ ಇಲ್ಲ. ಅಂದರೆ ಸಂಸ್ಕೃತಿಗಳು ನಾನು ಮೊನ್ನೆ ಹೇಳಿದ್ನಲ್ಲ, ನಮ್ಮದೆಲ್ಲ ಹಾಳಾಗಿ ಹೋಗಿದೆ. ಅದು ನಮ್ಮ ಅಜ್ಜನ ಕಾಲದಲ್ಲಿ ಮಾಡಿದ್ದಿದೆ ಡಬ್ಬಿ ದೀಪ, ಅದನ್ನೇ ಇಡುವುದು ಹೇಳಿಕೊಂಡು ಅದನ್ನೇ ಇಡ್ತಾರೆ. ಕೊನೆ ಹೇಳಿದರೂ ಕೇಳೋದಿಲ್ಲ, ಮಂಟಪ ಆಗಬೇಕೆಲ್ಲ ಕೇಳೋದಿಲ್ಲ ಅವರು. ಅದೊಂದು ರೀತಿ. ಹಾಗಾಗಿ ಇವನು ನೋಡ್ತಾನೆ, ಪಿತೃನಂತಾನೆ, ಎಲ್ಲಿದ್ದಾರೆ ಅಪ್ಪಂದಿರು ಇವನದ್ದು? ಕಾಸ ಆಗಿದ್ದರೆ ಪಾಂಡು ಇಲ್ಲ, ಧೃತರಾಷ್ಟ್ರ ಆದರೆ ಅವನು ಬರಲಿಲ್ಲ, ವಿದುರ ಆದರೆ ಅವನು ಆಗುವುದಿಲ್ಲ ಅಂತ ಹೋಗಿ ಆಗಿದೆ. ಅವನ ಬಿಲ್ಲು ಬಾಣಗಳನ್ನು ಹೆಬ್ಬಾಗಿಲಿಗೆ ಎಸೆದು ಹೋಗಿದ್ದಾನೆ. ನೀವು ಸತ್ಯ ಹಾಳಾಗಿ ಹೋಗಿ ಅಂತ ಹೋಗಿದ್ದಾನೆ. ನಾನಂತ ಯುದ್ಧಕ್ಕೆ ಬರುವುದಿಲ್ಲ, ನನಗೆ ಯುದ್ಧದಲ್ಲಿ ಓಟಿಲ್ಲ ಯಾರ ಮೇಲೆ ಅಂತ ಹೇಳಿ ಸಿಟ್ಟಿನಿಂದ ಬಿಲ್ಲು ಬಾಣಗಳನ್ನು ಎಸೆದು ವಿದುರ ಹೆಬ್ಬಾಗಿಲಿನಲ್ಲಿ ಹಾಕಿ ಹೋಗಿದ್ದಾನೆ. ಹೋಗುವಾಗ ಹೇಳಿದ್ದ ಭೀಷ್ಮನ ಹತ್ರ, ಬಾ ಅಂದ. ನಾನು ಕಾಡಿಗೆ ಹೋಗ್ತೇನೆ ಬಾ ಅಂದ. ನೀನು ಮಾತ್ರ ಅಲ್ಲ, ವನಂ ಗಚ್ಚ ಮಯಾ ಸಾರ್ಧಂ ಧೃತರಾಷ್ಟ್ರೇನ ಚೈವಹ ಅಂತಾನೆ. ನನ್ನೊಟ್ಟಿಗೆ ಕಾಡಿಗೆ ನೀನು ಬಾ, ಇವರ ಯುದ್ಧದಲ್ಲಿ ನೀನು ಸೇರಬೇಡ, ಎಳ್ಕೊಂಡು ಬಾ ಕಣ್ಣಿಲ್ಲದವನನ್ನು ಧೃತರಾಷ್ಟ್ರನನ್ನು ಹೇಳಿಬಿಟ್ಟಿದ್ದಾನೆ. ಇಂಥ ವಾಕ್ಯಗಳು ಎಷ್ಟು ಜೋರಿರ್ತದೆ ನೋಡಿ. ಧೃತರಾಷ್ಟ್ರನ ರಟ್ಟೆ ಹಿಡ್ಕೊಂಡು ಎಳ್ಕೊಂಡು ಬಾ, ಕಾಡಿಗೆ ಹೋಗ್ತೇನೆ ಅಂದ. ಭೀಷ್ಮನು ಬರಲಿಲ್ಲ, ಧೃತರಾಷ್ಟ್ರನು ಬರಲಿಲ್ಲ, ವಿದುರ ಮಾತ್ರ ಹೋಗಿಬಿಟ್ಟ. ತೀರ್ಥಯಾತ್ರೆಗೆ ಹೋದವ. ಎಂಥ ವಿಚಿತ್ರ ನೋಡಿ ಆ ಲೆಕ್ಕಾಚಾರದಲ್ಲಿ. ಅದು ಇಲ್ಲಿ ಯಾರು ಪಿತೃಗಳಿಲ್ಲ ಅವನಿಗೆ. ಪಾಂಡು ಇಲ್ಲ, ಧೃತರಾಷ್ಟ್ರ ಇಲ್ಲ, ವಿದುರ ಇಲ್ಲ. ವಿದುರ ಹೋದದ್ದು ಗೊತ್ತಿದೆ, ಧೃತರಾಷ್ಟ್ರ ಬರಲಿಲ್ಲ ಅಂತ ಗೊತ್ತಿದೆ, ಪಾಂಡು ಇಲ್ಲ ಆದದ್ದು ಗೊತ್ತಿದೆ. ಅವನಿಗೋಸ್ಕರವೇ ಸ್ವರ್ಗದಲ್ಲಿ ದೊಡ್ಡದಾಗಲಿ ಹೇಳಿಕೊಂಡು ರಾಜಸೂಯ ಮಾಡಿದ್ದವರು ಯಾಗ. ಅದನ್ನು ಪಾಂಡುವಿನ ಕಥೆಯೂ ಗೊತ್ತವನಿಗೆ. ಆದರೂ ನೋಡಿದ್ದೆಲ್ಲ ತಂದೆಯನ್ನು ನೋಡ್ತಾನಂತೆ ಇವ. ಹೆಚ್ಚು ಕಡಿಮೆ ಆಯಿತು ಅವನಿಗೆ. ಕೃಷ್ಣ ಹೇಳಿದ್ದು ಸರಿ ಉಂಟು, ನೋಡು ಮಾರಾಯ ಅಂತೇಳಿ ನೋಡ್ತೇನೆ ಹೇಳಿದ್ದಲ್ಲ. ಅರ್ಜುನ ಹೇಳಿ ಬಂದಿದ್ದಾನೆ, ಯೋತ್ಸ್ಯಮಾನಾನ್ ಅವೇಕ್ಷ್ಯೇಹಂ ಏತತ್ರ ಸಮಾಗತಾಹ. ನನಗೊಮ್ಮೆ ನೋಡಬೇಕು ಇವರನ್ನಂದ. ನನಗಿವರನ್ನೆಲ್ಲ ನೋಡಲಿಕ್ಕುಂಟು. ಒಂದು ಸರ್ತಿ ಹೇಳೋದಿಲ್ಲ, ಇನ್ನೊಮ್ಮೆ ಹೇಳ್ತಾನೆ ಯೋದ್ಧುಕಾಮಾನ್ ಅವಸ್ಥಿತಾನ್ ಅಂತಾನೆ. ಮತ್ತೆ ಅವೇಕ್ಷೇಹಂ, ಒಮ್ಮೆ ನಿರೀಕ್ಷೇಹಂ ಅಂದ, ಒಮ್ಮೆ ಅವೇಕ್ಷೇಹಂ ಅಂದ. ನನಗಿಲ್ಲಿ ಬಂದವರನ್ನು ನೋಡಬೇಕು, ನನಗೊಮ್ಮೆ ನೋಡಬೇಕು, ಮತ್ತು ನಾನು ನೋಡಬೇಕು ಅಂದ. ನನ್ನ ರಥ ಅಂದ, ನಾನು ನೋಡಬೇಕು ಅಂದ. ಹಿಂದೆಯೂ ಒಂದು ಬಂದಿತ್ತು, ಮಾಮಕಾಹ ಪಾಂಡವಾಶ್ಚೈವ, ಧೃತರಾಷ್ಟ್ರನು ನನ್ನದು ಅಂದ. ನಾಯಕಾಹ ಮಮ ಸೈನ್ಯಸ್ಯ ಸಂಜ್ಞಾರ್ಥನ್, ನನ್ನ ಸೈನ್ಯದ ನಾಯಕರನ್ನು ಹೇಳ್ತೇನೆ ಅಂತ ಅವನು ಅಂದ, ನಾನು ಅಂದ. ಮೊದಲಿಗೆ ಶುರು ಮಾಡಿದವ ಧೃತರಾಷ್ಟ್ರ ನನ್ನದು ಅಂದ. ಮತ್ತೆ ಮುಂದುವರಿಸಿದ ಕೌರವ ನನ್ನ ಸೈನ್ಯಕ್ಕರು ಅಂದ. ಮೂರಕ್ಕೆ ಬಂದಾಗ ಅರ್ಜುನ ಹೇಳ್ತಾನೆ ನನ್ನ ರಥ ಅಂತಾನೆ, ನಾನು ನೋಡಬೇಕು ಅಂತಾನೆ ಬಂದವರನ್ನು. ಮೂರು ಬಗೆಯ ಅಹಂಕಾರ ಬರ್ತದೆ ಮನುಷ್ಯನಿಗೆ. ಒಂದು ಸಾತ್ವಿಕ, ಒಂದು ರಾಜಸ, ಒಂದು ತಾಮಸ ಅಂತ. ಅದನ್ನು ತೋರಿಸಲಿಕ್ಕೆ ನಿಲ್ಲಿಸಿದ್ದೀವರು. ಇದು ಯಾರದ್ದು ಯಾವುದೂ ಅಲ್ಲ. ವಾಸ್ತವವಾಗಿ ಅರ್ಜುನನದ್ದು ಸಾತ್ವಿಕವಾದ ಅಹಂಕಾರ. ಅವನಿಗೆ ಯಾಕೆ ಅಂತ ಮತ್ತೆ ನೋಡಿ ಹೇಳುತ್ತೆ. ನನ್ನ ರಥ ನಾನು ನೋಡಬೇಕು, ನಾನು ಕಾಣುತ್ತೇನೆ. ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣ ಸಮುದ್ಯಮೆ. ಹೋರಾಟ ಶುರುವಾಗಿ ಆಗಿದೆ ಈಗ, ಪ್ರವೃತ್ತೆ ಶಸ್ತ್ರ ಸಂಪಾತೆ ಅಂತ. ಹಾಗಾಗಿ ಬಿಲ್ಲು ಕಟ್ಟಿಯಾಗಿದ್ದೀವ. ಕೇಳ್ತಾನೆ ಕೃಷ್ಣನ ಹತ್ರ, ನಾನು ಯಾರ ಹತ್ರ ಹೊಡಿಬೇಕು?
ಸಾರಥಿ ನಿಜವಾಗಿ ಕರ್ಕೊಂಡು ಹೋಗಲಿಕ್ಕೆ ರಥವನ್ನು ಯಾರ ಕಡೆಗೆ ಕರ್ಕೊಂಡು ಹೋಗ್ತಾನೆ, ಯಾರಲ್ಲಿ ಹೋರಾಡಲಿಕ್ಕೆ ಉಂಟು ನಾನು ಎನ್ನುವುದು ಅವನ ಮೇಲೆ ನಿಂತಿದೆ, ಡಿಪೆಂಡ್ಸ್ ಆನ್. ಇದು ಮುಂದೆಯೂ ನಡೆದಿದೆ ಈ ವಿಷಯ. ಒಂದು ಸರ್ತಿ ಶಂಸಪ್ತಕರು ಕೂತುಕೊಂಡು ಅರ್ಜುನನ್ನು ಕರೀತಾ ಇದ್ದಾರೆ ಬಾ ಯುದ್ಧಕ್ಕೆ ಅಂತ. ಇತ್ತ ಭೇದನೆ ಮಾಡಲಿಕ್ಕೆ ವ್ಯೂಹ ಕಟ್ಟಿ ನಿಂತಿದ್ದಾರೆ. ಕೃಷ್ಣನಲ್ಲಿ ಕೇಳ್ತಾನೆ ಅರ್ಜುನ, ಎಲ್ಲಿ ಹೋಗುದು? ಅವರು ಕರೀತಿದ್ದಾರೆ, ಇಲ್ಲಿ ತಯಾರಾಗಿದ್ದಾರೆ. ಕೃಷ್ಣ ಹೇಳ್ತಾನೆ, ಅವರು ಕರೆಯುವಲ್ಲಿ ಹೋಗಿಬಿಡುವ, ಇಲ್ಲಿ ಇವರು ನೋಡಿಕೊಳ್ತಾರೆ ಅಂತ. ನೋಡಿ, ಕೃಷ್ಣ ಕರ್ಕೊಂಡು ಹೋದತ್ತು. ಆದ್ದರಿಂದ ಈ ಸಬ್ಜೆಕ್ಟು, ಈ ಪ್ರಶ್ನೆ ಅದು ಮುಂದೆ ನಡೀತಾ ಇರ್ತದೆ, ಇಲ್ಲಿ ಮಾತ್ರ ಅಲ್ಲ. ನಾನು ಯಾರ ಹತ್ರ ಹೋರಾಡುವುದು ಅಂತ ಹೇಳಿ, ಯಾಕೆ ರಥದ ಮೇಲೆ ಡಿಪೆಂಡ್ಸ್. ಅರ್ಜುನ ಸಾರಥಿಗೆ ಬಿಟ್ಟುಕೊಟ್ಟಿದ್ದಾನೆ, ಹೇಗೆ ಬೇಕಾದ್ರೆ ಕರ್ಕೊಂಡು ಹೋಗೋದು, ಹೋರಾಟ ಮಾಡುತ್ತೆ. ಅದನ್ನು ತಾನು ಸಾರಥಿಗೆ ಆದೇಶ ಮಾಡೋದಕ್ಕಿಂತ ಹೆಚ್ಚು ಸಾರಥಿಯ ಮೇಲೆ ಬೇಕಾದಷ್ಟು ಭರವಸೆಯನ್ನು ಕೊಟ್ಟಿದ್ದಾನವನು. ಅದೇ ಪ್ರಕಾರ ಇಲ್ಲಿ ಕೇಳಿದ್ದಾನೆ. ಕೇಳುವಾಗ ಯಾರಿದ್ದಾರೆ ಅಂತ ಕೇಳಿಬಿಟ್ಟ. ಆದ್ದರಿಂದ ಇವನ ಸಾತ್ವಿಕವಾದ ಅಹಂಕಾರಕ್ಕೆ ಮತ್ತೆ ನಾವು ಚಿಂತನೆ ಕೊಡ್ತೇನೆ ನೋಡುವ. ಅದರ ಎದುರಲ್ಲಿ ನನ್ನವರು ಪಾಂಡವರು ಅಂಥೇಳಿ ಆಸೆಯಿಂದ, ಪಾಂಡವರು ನನ್ನವರೇ, ನನ್ನವರು ಮತ್ತೆ ಪಾಂಡವರು ಅಂತ ಹೇಳುವಾಗ ಸ್ವಲ್ಪ ದೂರಕ್ಕೆ ಹೋಯಿತು. ಮಾಮಕಾಹ ಪಾಂಡವಾಹ ಚ ಮಾಮಕಾಹ, ಹಾಗೆ ನನ್ನ ಪಾಂಡವರು ಮತ್ತು ನನ್ನ ಮಕ್ಕಳು ಅಂತ 2 ಟೈಮ್ಸ್ ಹೇಳಿದಾಗೆ ಉಂಟು ಧೃತರಾಷ್ಟ್ರನ ಹೇಳಿಕೊಳ್ಳುವಾಗ. ಆ ಧೃತರಾಷ್ಟ್ರನದ್ದು ರಾಜಸವಾದತ್ತು ವಾದ, ಸಿಕ್ಕಿದಾಗೆ ಇದ್ದು ಬಿಡಲಿ ಅಂತ ರಾಜ್ಯದಲ್ಲಿ. ದುರ್ಯೋಧನ ಹೇಳಿಬಿಟ್ಟಿದ್ದಾನೆ, ಒಂದೊಮ್ಮೆ ನೀನು ಅರಸನಾಗಲಿಲ್ಲ ಆದರೆ ಕಣ್ಣಿಲ್ಲದವ, ನಿನ್ನ ಮಕ್ಕಳಿಗೆ ಅರಸುತನ ಇಲ್ಲ ಎನ್ನುವುದು ಖಾತ್ರಿ. ನಿನ್ನನ್ನು ಬದಿಯಾಗಿ ಪಾಂಡುವೇ ಅರಸನಾಗಿದ್ದರೆ ಪಾಂಡು ಮಕ್ಕಳು ಅರಸನಾಗುವುದು ಸತ್ಯ. ಆದ್ದರಿಂದ ಹೋರಾಟ ಅಲ್ಲದೆ ನಮಗೆ ಮತ್ತೇನು ಗತಿ ಇಲ್ಲ, ಅರಸೊತ್ತಿಗೆ ಖಾತ್ರಿ ಇಲ್ಲ. ಹೌದು ಅಂತ ಒಪ್ಪಿಕೊಂಡ ಧೃತರಾಷ್ಟ್ರ ಆಗಲಿ ಅಂದ, ನನಗೇನು ಬೆನಿಫಿಟ್ ಬೇಡ ಅಂದ. ಹೀಗಾಗಿ ಧೃತರಾಷ್ಟ್ರನದ್ದು ಒಂದು ರಾಜಸವಾದತ್ತು. ಸೈನ್ಯ ಪೂರ್ತಿ ಎಲ್ಲರೂ ಸೇರಿಕೊಂಡು ನಿಂತು ಭೀಷ್ಮನನ್ನು ಸೇನಾಪತಿ ಮಾಡಿ, ಗುರುಗಳೇ ದಮ್ಮಯ್ಯ ನೀವು ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಕೇಳಿಕೊಂಡು ಗುರುಗಳನ್ನು ಶೀಲ್ಡ್ ಮಾಡಿ, ಎಲ್ಲ ಕಲಿತವರು ಅವನ ವಿದ್ಯಾರ್ಥಿಗಳ ಶಿಷ್ಯರೇ, ಹೊಡಿಲಿಕ್ಕೆ ಆಗುವುದಿಲ್ಲ ಅಂತ ಒಂದು ಟ್ರಿಕ್ಸ್ ನಡೆಸಿ ನಿಂತವ ನನ್ನ ಸೈನ್ಯದ ನಾಯಕರು ಅಂತ ಹೇಳುತ್ತಾ ಕೇವಲ ಏಕವಾಗಿ ತನ್ನಂತ್ರ ಅಂತ ಹೇಳಿಕೊಳ್ಳುವ ದುರ್ಯೋಧನ ಎಷ್ಟು ತಾಮಸ ಅಹಂಕಾರದಲ್ಲಿ ಕೂತಿದ್ದಾನೆ ನೋಡಿ. ಹಾಗೆ 3 ಜನರು ನಾನು ಹೇಳಿಕೊಂಡದ್ದನ್ನು ಏಕಪ್ರಕಾರದಲ್ಲಿ ಸಂಜಯ ನಮ್ಮ ಮುಂದೆ ಇಟ್ಟು ತೋರಿಸಿಬಿಟ್ಟ. ಇವ ಹೇಳಿದ್ದಕ್ಕೆ ಹೋಗಿ ಸೀದಾ ತಗೊಂಡೋಗಿ ನಿಲ್ಲಿಸಿ, ಕೃಷ್ಣ ನೋಡಿಬಿಡು ಯಾರ ಹತ್ರ ಹೋರಾಡ್ತಿಂದ ಮತ್ತೆ ಸೆಲೆಕ್ಟ್ ಮಾಡಲಿಕ್ಕೆ ಆಗ್ತದೆ ಅಂತ. ಇವನಿಗೆ ಹೊಡೆಯುವವರು ಯಾರು ಕಾಣ್ತಾ ಇಲ್ಲ. ಪಿತೃನ್ ಅಥ ಪಿತಾಮಹಾನ್, ತಂದೆಯಂಥವರು, ಅಜ್ಜನಂಥವರು, ಪಾಂಡವಿನ ಅಪ್ಪ ವಿಚಿತ್ರವೀರ್ಯ ಅವನು ಇಲ್ಲ ನೋಡಲಿಕ್ಕೆ ಹೋದರೆ. ಅವನಪ್ಪ ಮತ್ತೆ ಲೆಕ್ಕ ಹಾಕಿದರೆ ಶಂತನು ಅವನು ಇಲ್ಲ. ಮತ್ತು ಮಧ್ಯೆಯಲ್ಲಿ ನೋಡಲಿಕ್ಕೆ ಹೋದರೆ ಭೀಷ್ಮ ಕಾಣ್ತಾನೆ, ಬಾಲಿಕ ಕಾಣ್ತಾನೆ. ಹಾಗೆ ಇವರೆಲ್ಲ ಅಪ್ಪಂದಿರಂತೆ ಅಜ್ಜಂದಿರಂತೆಲ್ಲ ಕಾಣುವವರು. ಅದರಿಂದ ಸಸೂತ್ರ ಒಂದು ಕಾಣಲಿಲ್ಲ. ಆದರೂ ಅವರಿಗೆ ಟೈಟಲ್ ಕೊಟ್ಟು ಬಿಟ್ಟ, ಪಿತೃನತ ಪಿತಾಮಹಾನ್ ಆಚಾರ್ಯಾನ್. ಅದು ತೊಂದರೆ ಇಲ್ಲ. ಎಲ್ಲ ಕಲಿತವರು ಕಾಣುತ್ತಾ ಇದ್ದಾರೆ, ಗುರುಗಳು ಕಾಣುತ್ತಾ ಇದ್ದಾರೆ. ಸಹಜವಾಗಿ ಕಲಿತದ್ದು ದ್ರೋಣರಿಂದ ಮತ್ತು ಕೃಪಾಚಾರ್ಯರಿಂದ ಮೊದಲಿಗೆ ಚೂರು, ಬಿಟ್ಟರೆ 3ನೇದಿಲ್ಲ ಅಲ್ಲಿ ಬಹುವಚನಕ್ಕೆ ಕಲೀಲಿಕ್ಕೆ ಗುರುಗಳಾಗಿ. ಆದರೂ ಭೀಷ್ಮರನ್ನು ಗುರುಗಳು ಅಂತ ಇಟ್ಟುಕೊಂಡ್ರೆ, ಅಶ್ವತ್ಥಾಮನನ್ನು ಗುರುಪುತ್ರ ಗುರುವೇ ಅಂತ ಹೇಳಿಕೊಂಡು ಕನ್ಸಿಡರ್ ಮಾಡಿದರೆ ಬಹುವಚನಕ್ಕೆ ಅರ್ಥ ಬರ್ತದೆ ಅಷ್ಟೇ. ಆಚಾರ್ಯಾನ್, ಮಾತುಲಾನ್ ತಾಯಿಯ ಸೋದರರೆಲ್ಲ, ಭ್ರಾತೃನ್ ಸೇನೆಯೋರು ಉಭಯೋರವೇ ಮಾತ್ರ 2 ಕಡೆಯಲ್ಲಿ ಇಟ್ಟುಕೊಂಡು ಅಂತ ಅರ್ಥ. ಆದ್ದರಿಂದ ಅಣ್ಣ ತಮ್ಮಂದಿರು ಇಲ್ಲೇ ಇದ್ದಾರೆ. ಮತ್ತು ಅವನು ದೊಡ್ಡಪ್ಪನ ಮಕ್ಕಳಾದ್ದರಿಂದ ತಮ್ಮಂದಿರು ಕಸಿನ್ ಬ್ರದರ್ಸ್ ಅರ್ಥ ಮಾಡಲಿಕ್ಕೆ ಬರ್ತದೆ. ಪುತ್ರಾನ್ ಮಕ್ಕಳನ್ನು ನೋಡಿದ್ದಾನೆ, ಪೌತ್ರಾನ್ ಮೊಮ್ಮಕ್ಕಳನ್ನು ನೋಡಿದ್ದಾನೆ, ಸಖೀನ್ ತತ ಗೆಳೆಯರನ್ನು, ಶ್ವಶುರಾನ್ ಹೆಣ್ಣು ಕೊಟ್ಟ ಮಾವಂದಿರನ್ನು, ಸುಹೃದಶ್ಚೈವ ಫ್ರೆಂಡ್ಸ್, ಹತ್ತಿರದಲ್ಲಿರುವವರು ದೂರದಲ್ಲಿರುವವರು. ಮಿತ್ರರು ಅಂದರೆ ಹಾಗೆ 2 ಪ್ರಕಾರದಲ್ಲಿ ಇರ್ತಾರೆ. ಹತ್ತಿರದಲ್ಲಿದ್ದವರು ಹತ್ತಿರದಲ್ಲಿ ಕಿವಿ ಕೋರಿತಾ ಇರ್ತಾರೆ, ದೂರದಲ್ಲಿದ್ದವರು ಭಾರಿ ಚೆನ್ನಾಗಿದೆ ಅಂತ ಹೇಳಿಕೊಂಡು ಮೇರಿತಾ ಇರ್ತಾರೆ. ಹಾಗೆ 2 ರೀತಿಯ ಫ್ರೆಂಡ್ಸ್ಗಳಿರ್ತಾರೆ ಯಾವಾಗ. 2 ಇಟ್ಟುಕೊಂಡ ಇವ ಇಷ್ಟು ಜನ ನೋಡಿದ. ಸೇನೆಯೋರು ಭಯೋರಪಿ ನೋಡುತ್ತಾ ಒಂಥರ ಆಯಿತು ಅವನಿಗೆ. ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯೂತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ. ಸಂಜೆ ಹೇಳ್ತಾನೆ, ತಾನು ಸಮೀಕ್ಷ ಕೌಂತೆಯ ಸರ್ವಾನ್ ಬಂಧೂನ್ ಅವಸ್ಥಿತಾನ್.
ಕೃಪಯಾ ಪರಯಾವಿಷ್ಟ ವಿಷೀದನ್ನಿದಮಬ್ರವೀತ್ಸ್. ಮತ್ತಲ್ಲಿ ಅರ್ಜುನ ವಾಚ ಇಲ್ಲ, ಹೇಳಿದ ಅಂತಲೇ ಸೀದಾ ಶುರು ಮಾಡಿದ್ದೆ. ಬಂದವರೆಲ್ಲರನ್ನು ಬಂಧುಗಳಂತೆ ನೋಡಿದ್ದಂತೆ ಇವ ನೋಡಿದ ಕ್ರಮ. ಸರ್ವಾನ್ ಬಂಧೂನ್ ಅವಸ್ಥಿತಾನ್, ಎಲ್ಲ ಪ್ರಕಾರದಲ್ಲಿಯೂ ಸಂಬಂಧಪಟ್ಟವರೇ ಕಂಡದ್ದಂತೆ ಅವನಿಗೆ. ಕಲ್ಲು ಬಿಸಾಡುವವರು ಬಂದಿದ್ದಾರಲ್ಲಿ, ಗುಡ್ಡೆಗಾಡಿನದ್ದು. ದುಶ್ಯಾಸನ ಕರೆದುಕೊಂಡು ಬಂದ ದುಡ್ಡು ಕೊಟ್ಟು ಭಯಂಕರ ಜೋರು. ಆನೆಯ ಮೇಲೆ ನಿಂತು ಕಲ್ಲು ಬಿಸಾಡಿದವರು. ಜಯದ್ರಥನನ್ನು ಸಾಯಿಸಲಿಕ್ಕೆ ಹೋದಾಗ ಅರ್ಜುನ ಓಡಿಯಾಗಿದೆ, ಸಾತ್ಯಕಿ ತಪ್ಪಿಸಿಕೊಂಡು ಹೋಗಿದ್ದಾನೆ. ಭೀಮ ಬಂದ ಅಂದ ತಕ್ಷಣ ದುಶ್ಯಾಸನ ಏನು ಮಾಡಿದ ಅಂದರೆ ಆ ಪಡೆಯನ್ನು ತಂದ ಅಡ್ಡ ಇಟ್ಟ, ಹೊಡೀಲಿ ಅಂತ. ಎಂಥದ್ದು ಯಂತ್ರದಿಂದ ಮೆಷಿನ್ನಿಂದ ಹಿಡಿದು ಕಲ್ಲು ಬಿಸಾಡ್ತಾರಂತೆ ಆನೆ ಮೇಲೆ ಕೂತು. ಎಲ್ಲ ಅಪ್ಪಚ್ಚಿ ಮಾಡಿ ಹೋಗಿದ್ದಾನೆ ಭೀಮಸೇನ, ಅದೊಂದು ಆಟ ಇರಲಿ ಅಂತ. ಹೀಗೆ ವಿಚಿತ್ರವಾಗಿರತಕ್ಕ ಜನರನ್ನು ಒಟ್ಟು ಮಾಡಿಕೊಂಡಿದ್ದಾನೆ. ಇವರೆಲ್ಲರನ್ನು ನೋಡಿ ಅರ್ಜುನನಿಗೆ ಬಂಧುಗಳೇ ಆಯ್ತಂತೆ ಎಲ್ಲರೂ. ಸರ್ವಾನ್ ಬಂಧೂನ್ ಅವಸಿದಾನಂತಾನೆ ಸಂಜಯ. ಎಲ್ಲರನ್ನೂ ತನ್ನ ಪ್ರಿಯಕರರು ಅಂತ ನೋಡಿಬಿಟ್ಟ. ಕೃಪಯಾ ಪರಯಾವಿಷ್ಟ, ತುಂಬ ಅವನಿಗೆ ಕೃಪೆ ಉಂಟಾಯ್ತಂತೆ. ಉಪಕಾರಂ ಕರ್ತುಮಿಚ್ಛ ಕೃಪೇತ್ಯಾವರು ಮನೀಷಿಣಃ ಅಂತ. ಏನಾದರೂ ಒಳ್ಳೆಯದು ಮಾಡಬೇಕು ಅಂತ ಅನಿಸುವುದನ್ನು ಕೃಪೆ ಅಂತ ಕರೀತಾರೆ. ಹೃದಯಸ್ಯ ದ್ರವೀಭಾವ ಅನುಕಂಪೇತಿ ಕಥ್ಯತೆ. ಅಯ್ಯೋ ಪಾಪ ಅಂತ ಫೀಲಿಂಗ್ ಆದರೆ ಅದು ಅನುಕಂಪೆ. ಏನಾದರೂ ಮಾಡ್ತಾನೆ ಅಂತ ತೊಡಗಿದ್ರೆ ಅದು ಕೃಪೆ. ಯಾರಾದರೂ ಹೊಂಡಕ್ಕೆ ಬಿದ್ದರೆ ಶಾಶ ಹೇಳೋದು ಅದು ಅನುಕಂಪೆ. ಹೋಗಿ ಎತ್ತುವುದು ಅದು ಕೃಪೆ. ಇದಿಷ್ಟೇ ವಿಷಯ. ಭಾರಿ ಅವರಿಗೆ ಕಷ್ಟ ಉಂಟು ಹೇಳಿದರೆ ಹೌದಾ ಹೇಳೋದು ಅದು ಅನುಕಂಪೆ. ಏನಾದರೂ ತೆಗೆದು ಸಹಾಯ ಮಾಡಿದರೆ ಅದು ಕೃಪೆ. ಇನ್ನೇನಾಗಬೇಕು ನೀವೇ ನೋಡಿ ಏನು ಮಾಡಿ ಅಂತ. ಈಗ ಇವನಿಗೆ ಆದದ್ದು ಕೃಪೆ ಫೀಲಿಂಗ್. ಎಂತಾದರೂ ಇವರಿಗೆ ಸಹಾಯ ಮಾಡಬೇಕು. ಸಾಯಲಿಕ್ಕೆ ಬಂದಿದ್ದಾರೆ ಪಾಪ ಹೇಳಿಕೊಂಡು ತುಂಬ ಕೊರಗಿ. ಅದಕ್ಕೆ ನಾನು ಹೇಳಿದೆ ಇದು ಅರ್ಜುನನ ಸಾತ್ವಿಕ ಅಹಂಕಾರ ಅಂತ. ಸಾಯಿಸದೆ ಚಚ್ಚಿಲೇ ಬಿಡಬೇಕು ಅಂತ ಬರಲಿಲ್ಲ. ಅಯ್ಯೋ ಪಾಪ ಅಂತ ಹೇಳಿ ದೃಷ್ಟ್ವೇ ಮಂ ಸ್ವಜನಂ ಕೃಷ್ಣ ಅಂತ ಕರೆದಿದ್ದಾನೆ. ನಾಳೆ ಕರೆದದ್ದು ಏನು ನೋಡುವ. ಶ್ರೀಕೃಷ್ಣ ನಾರಾಯಣ ನಾರಾಯಣ.